ಒಂದು ಕಚೇರಿ ಇದೆ, ಒಂದು ಅಡಿಗೆ ಕೊಠಡಿ ಇದೆ, ಒಂದು ದಾಸ್ತಾನು ಕೊಠಡಿ ಇದೆ. ಅದರಲ್ಲಿ 3 ತರಗತಿ ಕೊಠಡಿಗಳು, ಒಂದು ಕಚೇರಿ ಇದೆ. ಆಮೇಲೆ ಅಡಿಗೆ ಕೊಠಡಿ ಮೇಲ್ಚಾವಣಿ ಸೋರಿಕೆ ಕಂಡುಬರ್ತದೆ ಅಂತಕ್ಕಂಥ ಹೇಳಿದ್ರು. 3 ತರಗತಿ ಕೊಠಡಿಗಳಲ್ಲಿ 2 ಹೊಸ ತರಗತಿ ಕೊಠಡಿಗಳು ನಿರ್ಮಾಣ ಆಗಿದೆ. ಇದೇ ತರಗತಿ ಕೊಠಡಿ, ಇದೊಂದು ಮತ್ತೆ ಪಕ್ಕದ ಕೊಠಡಿಗಳು. ಈ ಕೊಠಡಿಗಳನ್ನು ನಾವು ನೋಡಿದಾಗ ಇಲ್ಲಿ ವಿದ್ಯುತ್ ಹೋಗ್ತಕ್ಕಂಥದ್ದು, ಅಲ್ಲಿ ವಿದ್ಯುತ್ ಸ್ವಿಚ್ ಹತ್ರ ನಾವು ಸ್ವಿಚ್ ಹಾಕಿದ್ರು, ಅದು ಸ್ಪಾರ್ಕಿಂಗ್ ಬರ್ತಾ ಇದೆ. ಇಲ್ಲಿ ಈ ಫ್ಯಾನ್ ತೆಗೆದಿದ್ರು ಹಾಕಿದ್ರು ಸ್ಪಾರ್ಕಿಂಗ್ ಬರ್ತಾ ಇದೆ. ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಆ ಫ್ಯಾನ್ ಅನ್ನು ಹಾಕಿದ್ರಲ್ಲಿ. ಇಲ್ಲಿ ಕಿಟಕಿಗಳನ್ನು ನಾವು ಇಲ್ಲಿ ನೋಡಿದಾಗ ಇದಿಲ್ಲ, ಕಿಟಕಿಯ ರಾಡಲ್ಲಿ ಮಾಡಿ ಹಾಕಿದಾಗ ಅದರಲ್ಲಿ ಕೈಯಿಂದ ಒತ್ತಿದ್ರೆ ಬೆಂಡಾಗಿದೆ. ಅಷ್ಟು ಗುಣಮಟ್ಟದ ಯಾವುದೇ ವಸ್ತುಗಳನ್ನು ಹಾಕಿ ಇಲ್ಲಿ ಅಳವಡಿಸಿ ಈ ಒಂದು ಈ ತರಗತಿ ಕೊಠಡಿಯನ್ನು ನಿರ್ಮಾಣ ಮಾಡೋದಕ್ಕೆ ಕಂಡುಬಂದಿಲ್ಲ. ನೋಡಲಿಕ್ಕೆ ಅಷ್ಟು ಗುಣಮಟ್ಟವನ್ನು ಹೊಂದಿರತಕ್ಕಂಥ ತರಗತಿ ಕೊಠಡಿಯಾಗಿ ಕಂಡುಬಂದಿದೆ. ಏಕೆಂದರೆ ಅಲ್ಲಿ ಸ್ವಿಚ್ ಹಾಕಿದರೆ ಅದು ಸಹ ಪಾರ್ಕಿಂಗ್ ಬರ್ತಾರೆ. ಮಗು ಏನಾದರೂ ಅಕಸ್ಮಾತ್ ಹೋಗಿ ಏನಾದರೂ ಮಳೆಗಾಲದಲ್ಲಿ ಸ್ವಿಚ್ ಹಾಕಿದರೆ ಅದು ನೋಡಲಿಕ್ಕಾಗಿ ಮಗುವಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ. 2 ತರಗತಿ ಕೊಠಡಿದ್ದು ಅದೇ ರೀತಿ ಇದೆ. ಹೊಸ ತರಗತಿ ಕೊಠಡಿ ಅಷ್ಟೇನು ನಾವು ನೋಡಿದಾಗ ನೋಡಲಿಕ್ಕೆ ಅಷ್ಟೇನು ಗುಣಮಟ್ಟವನ್ನು ಹೊಂದಿರತಕ್ಕಂಥ ತರಗತಿ ಕೊಠಡಿಯಾಗಿ ನಿರ್ಮಾಣವಾಗುತ್ತೆ ಕಂಡು ಬಂದಿಲ್ಲ. ಆಮೇಲೆ ಪಾಠೋಪಕರಣಗಳು ಮತ್ತು ಪೀಠೋಪಕರಣಕ್ಕೆ ಸಂಬಂಧಪಟ್ಟಂತೆ ಪೀಠೋಪಕರಣಗಳ ಕೊರತೆ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು ಮುಖ್ಯ ಶಿಕ್ಷಕ. ಅದೇ ರೀತಿ ನಾವು ಇದರಲ್ಲಿ ವರದಿಯಲ್ಲಿ ಸೇರಿಸಿ ಕಳಿಸ್ತೇವೆ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕರ ಶೌಚಾಲಯದಲ್ಲಿ ನೀರಿನ, ಬಾಲಕ ಮತ್ತು ಬಾಲಕಿಯರ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆ, ಬಳಕೆಗೆ ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಏಕೆಂತಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು ಅಂತ. ಏಕೆಂತಂದರೆ ಶೌಚಾಲಯ ಉತ್ತಮವಾಗಿಲ್ಲದಿದ್ದರೆ ಮಕ್ಕಳು ಆ ಶೌಚಾಲಯವನ್ನು ಬಳಸೋದಿಲ್ಲ. ಆವಾಗ ಮಗು ಏನಾಗ್ತದೆ, ಶೌಚವನ್ನು ಕಟ್ಕೊಳ್ಳುತ್ತೆ. ಶೌಚವನ್ನು ಕಟ್ಕೊಂಡು ತರಗತಿ ಕೊಠಡಿಯಲ್ಲಿ ಅದು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಅದಲ್ಲದೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಒಂದು ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು, ಅಲ್ಲಿ ಯಾವಾಗಲೂ ನೀರಿರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥದ್ದು. ನಾವಿಲ್ಲಿ ಶೌಚಾಲಯ ನೋಡಿದಾಗ ಹೆಣ್ಮಕ್ಳು ಗಂಡುಮಕ್ಕಳು ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿದೆ. ಶೌಚಾಲಯ ಉತ್ತಮವಾಗಿದೆ, ನೀರಿನ ವ್ಯವಸ್ಥೆ ಇದೆ, ಬಳಕೆಗೂ ಯೋಗ್ಯವಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆ. ಏಕೆಂದರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ಕುಡಿಯುವುದಕ್ಕೆ ಮತ್ತು ಮಧ್ಯಾಹ್ನದ ಬಿಸಿಯೂಟದ ಅಡಿಗೆಯಲ್ಲಿ ಶುದ್ಧ ಕುಡಿಯುವ ನೀರನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದು ನಿಯಮ. ಹಾಗಾಗಿ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಆಮೇಲೆ ಶುದ್ಧೀಕರಿಸಿದ ಘಟಕಗಳನ್ನು ಉಪಯೋಗಿಸಿ ನೀರನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದು. ಅದಿಲ್ಲದಿದ್ದರೆ ಕೃತಕ ವಾಟರ್ ಫಿಲ್ಟರ್ಗಳ ಮೂಲಕ ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥದ್ದು. ಇಲ್ಲಿ ವಾಟರ್ ಫಿಲ್ಟರ್ಗಳ ಮೂಲಕ ನೀರನ್ನು ಮಕ್ಕಳಿಗೆ ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ? ಈ ಕುಡಿಯುವ ನೀರನ್ನು ಉಪಯೋಗಿಸ್ತಾ ಇದ್ದಾರೆ, ಅದನ್ನು ಪ್ರತಿ 6 ತಿಂಗಳಿಗೊಮ್ಮೆ ತಾಲೂಕು ಹಂತದಲ್ಲಿ ಒಂದು ಇಲಾಖೆ ಇದೆ, ಆ ನೀರನ್ನು ಪರೀಕ್ಷೆ ಮಾಡತಕ್ಕಂಥ ಇಲಾಖೆ. ಅದನ್ನು ಪರೀಕ್ಷೆ ಮಾಡಿ ಕುಡಿಯುವುದಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ಅದು ದೃಢೀಕರಣವನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಆದರೆ ಇದು ನಾವು ನೋಡಿದಾಗ ಅದರ ಯಾವುದೇ ದೃಢೀಕರಣ, ಇತ್ತೀಚಿನ ದೃಢೀಕರಣ ಇಲ್ಲ. ಸರ್ಕಾರದ ನಿಯಮದ ಪ್ರಕಾರ 6 ತಿಂಗಳಿಗೊಮ್ಮೆ ನೀರನ್ನು ಪರೀಕ್ಷೆ ಮಾಡಿ ಅದನ್ನು ದೃಢೀಕರಿಸಿದ ದೃಢೀಕರಣವನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕು. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ, ಎಲ್ಲ ಕೊಠಡಿಗಳಿಗೆ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆಯೇ? ಏಕೆಂದರೆ ಮಕ್ಕಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯಬೇಕಾದ್ರೆ ತರಗತಿ ಕೊಠಡಿಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ವಾಭಾವಿಕ ಬೆಳಕಿನ ಜೊತೆಗೆ ಆಮೇಲೆ ಕೃತಕವಾಗಿರ್ತಕ್ಕಂಥ ವಿದ್ಯುತ್ತಿನ ವ್ಯವಸ್ಥೆ ಇರಬೇಕು. ಇಲ್ಲಿ ನಾವು ನೋಡಿದಾಗ ವಿದ್ಯುತ್ತಿನ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿದ್ದಾರೆ, ತರಗತಿ ಕೊಠಡಿಗಳಲ್ಲಿ ಇದೆ ಈ ರೀತಿಯಾಗಿರ್ತಕ್ಕಂಥದ್ದು. ಕೆಲವೊಂದು ತರಗತಿ ಕೊಠಡಿಗಳಲ್ಲಿ ಕತ್ತಲೆ ಇದೆ, ಈಗ ಅಷ್ಟೊಂದು ಬೆಳಕಿನ ವ್ಯವಸ್ಥೆ ಕಂಡು ಬಂದಿಲ್ಲ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಏಕೆಂತಂದರೆ ಮಕ್ಕಳ ಕಲಿಕೆ ಏನಿದೆ ಸಮಗ್ರ ಶಿಕ್ಷಣದಲ್ಲಿ ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಆಗಬೇಕು. ಏಕೆಂದರೆ ಕ್ರೀಡಾ ಚಟುವಟಿಕೆಗಳಲ್ಲೂ ಮಗು ಕಲಿಕೆಯನ್ನು ಮಾಡಬೇಕಾಗ್ತದೆ. ಆ ಒಂದು ವಿಭಾಗದಲ್ಲೂ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು.
ಹಾಗಾಗಿ ಒಂದು ಆಟದ ಮೈದಾನ ಈ ಶಾಲೆಯಲ್ಲಿ ಎದುರುಗಡೆ ತೋರಿಸಿದ್ರು, ಆಟದ ಮೈದಾನ ಇದೆ ಅಂತ ತೋರಿಸಿದ್ರು. ಸಾಮಾನ್ಯವಾಗಿ ಒಂದು ಆಟದ ಮೈದಾನ ಇದ್ದಂತೆ ಕಂಡು ಬಂದಿದೆ. ಆಮೇಲೆ ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ? ಇದು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಶಾಲಾ ಆವರಣದ ಸುತ್ತಲೂ ಏನಾರ ಕಾಂಪೌಂಡ್ ಗೋಡೆ ಇಲ್ಲದೇ ಇದ್ರೆ ಮಕ್ಕಳು ಶಿಕ್ಷಕರ ಕಣ್ತಪ್ಪಿ ಏನಾರು ಹೋದಾಗ ಇಲ್ಲಾದರೂ ಅಷ್ಟೇನು ವಾಹನಗಳೇನು ಓಡಾಡೋದಿಲ್ಲ. ಮುಖ್ಯ ರಸ್ತೆಗಳಲ್ಲಿ ವಾಹನಗಳು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಕಣ್ತಪ್ಪಿ ಏನಾದರೂ ಹೋದರೆ ಅಪಾಯ ಆಗ್ತಕ್ಕಂಥ ಸಂದರ್ಭಗಳಿರ್ತವೆ. ಅಲ್ಲದೆ ಏನಾದರೂ ಕಾಂಪೌಂಡ್ ಇಲ್ಲೇ ಇದ್ದರೆ ಗಿಡ ಮರಗಳು ಕಾಡು ಹೊಳೆಯಾಳುಗಳು ಹತ್ತಿರದಲ್ಲಿ ಇದ್ದರೆ ಅದರಿಂದ ಅನೇಕ ವಿಷಯ ಜಂತುಗಳು ತರಗತಿ ಕೊಠಡಿಗೆ ಬಂದು ಮಕ್ಕಳಿಗೆ ಅಪಾಯ ಆಗ್ತಕ್ಕಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂದರೆ ಇಲ್ಲಿ ಶಾಲಾ ಸುತ್ತಲೂ ಕಾಂಪೌಂಡ್ ಅನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಈ ಶಾಲೆ ಸುತ್ತ ಕಾಂಪೌಂಡ್ ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಈ ಶಾಲೆಯ ಹತ್ತಿರದಲ್ಲೇ ಕಾಂಪೌಂಡ್ ಹತ್ತಿರದಲ್ಲೇ ದೊಡ್ಡ ದೊಡ್ಡ ಮರಗಳಿವೆ. ದೊಡ್ಡ ಮರಗಳು ಅಕಸ್ಮಾತ್ ಏನಾದರೂ ಜೋರಾದ ಗಾಳಿ ಮಳೆ ಬಂದಾಗ ಅವುಗಳು ಏನಾದರೂ ಗಾಳಿ ಮಳೆಯಿಂದ ಏನಾದರೂ ಬಿದ್ದರೆ ಈ ಒಂದು ತರಗತಿ ಕೊಠಡಿಗಳಲ್ಲಿ ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದರಿಂದ ಅಪಾಯ ಸಂಭವಿಸತಕ್ಕಂಥದ್ದು ಕಂಡುಬರುತ್ತದೆ. ಅಪಾಯ ಇರತಕ್ಕಂಥದ್ದು ಕಂಡು ಬರ್ತದೆ. ಹಾಗಾಗಿ ಶಾಲೆಗೆ ಏನಾದರೂ ಅನಾನುಕೂಲ ಆಗ್ತಕ್ಕಂಥ ಶಾಲೆಯ ತರಗತಿ ಕೊಠಡಿಗಳಿಗೆ ಅನಾನುಕೂಲ ಆಗ್ತಕ್ಕಂಥ ಶಾಲೆಯ ಹತ್ತಿರತಕ್ಕಂಥ ಮರಗಳನ್ನು ತೆರವು ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿರುತ್ತದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆ. ಶಾಲೆಯು ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಮಕ್ಕಳು ಪಠ್ಯ ಪುಸ್ತಕದಲ್ಲಿ ಕೇವಲ 20-25 ಭಾಗದಷ್ಟು ವಿಷಯ ಮಾತ್ರ ಕಲಿಕೆ ಆಗ್ತದೆ. ಉಳಿದಿರ್ತಕ್ಕಂಥ ಕಲಿಕೆಯನ್ನ ಮಕ್ಕಳು ಹೊರಗಡೆ ಮಾಡಬೇಕಾಗ್ತದೆ. ಪಠ್ಯಪುಸ್ತಕದಲ್ಲಿ ಹೆಚ್ಚು ಕಲಿಕೆ ಇರೋದಿಲ್ಲ. ವಿಷಯಗಳು 20-25 ಭಾಗದಷ್ಟು ಮಾತ್ರ ವಿಷಯ ಕಲಿಕೆ ಇರ್ತದೆ. ಬೇರೆ ಎಲ್ಲ ಕಲಿಕೆಯನ್ನ ಮಕ್ಕಳು ಬೇರೆ ರೂಪದಲ್ಲಿ ಮಾಡಬೇಕು. ಅಂದರೆ ಶಾಲೆಯು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಅದರಲ್ಲಿ ಎಲ್ಲ ವಿಷಯದ ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಇಲ್ಲಿ ಒಟ್ಟು 1256 ಪುಸ್ತಕಗಳು ಹಳೆ ಪುಸ್ತಕಗಳಿದೆ. ಹೊಸ ಗ್ರಂಥಾಲಯಕ್ಕೆ 6,500 ರೂಪಾಯಿ ಒಂದು ಸಾರಿ ಬಂದಿದೆ. ಅದನ್ನು 40 ಪುಸ್ತಕಗಳನ್ನ ಏನು ಮಾರ್ಗಸೂಚಿ ಏನು ಹೇಳ್ತದೆ ಅದರ ಪ್ರಕಾರ ಖರೀದಿ ಮಾಡಿದ್ದಾರೆ. 1996 ಪುಸ್ತಕಗಳು ಇದೆ ಅಂತ ಅದಕ್ಕೆ ದಾಖಲಾತಿ ನಿರ್ವಹಣೆ ಆಗಿದೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದರ ಪ್ರಕಾರ ಗ್ರಂಥಾಲಯದಲ್ಲಿ ಪುಸ್ತಕ ಇದೆ, ನಾವು ಮಕ್ಕಳಿಗೆ ಓದಿ ಕೊಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದ್ದೀವಿ. ಯಾಕೆಂದರೆ ಇಲ್ಲಿ ಕ್ರೀಡಾ ಸ್ಪರ್ಧೆಗಳಿದೆ. ಅದಕ್ಕೆ ತಕ್ಕಂತೆ ಕ್ರೀಡಾ ಸ್ಪರ್ಧೆಗಳಿಗೆ ತಕ್ಕಂತೆ ಕ್ರೀಡಾ ಸಾಮಗ್ರಿಗಳು ಆ ಶಾಲೆಯಲ್ಲಿ ಇರಬೇಕು. ಅದಕ್ಕೆ ತಕ್ಕಂತೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದರು. ಆಮೇಲೆ ಬೋಧನಾ ಕಲಿಕಾ ಸಾಮಗ್ರಿಗಳು ಶಾಲೆಯಲ್ಲಿ ಶಿಕ್ಷಕರು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ಮಕ್ಕಳಿಗೆ ಮಾಡಬೇಕಾದ್ರೆ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಪಾಠ ಪ್ರವಚನವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ನಿಯಮ ಇದೆ. ಅದರ ಪ್ರಕಾರ ಬೋಧನಾ ಕಲಿಕಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆಯಾ, ಅದನ್ನು ಬಳಸಲಾಗ್ತಿದೆಯಾ ಅಂತ ಕೇಳಿದ್ರೆ ಬಳಸ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಡಿಜಿಟಲ್ ಮೂಲಸೌಕರ್ಯಗಳು ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಸ್ಮಾರ್ಟ್ ಬೋರ್ಡ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಆಮೇಲೆ ಸ್ಮಾರ್ಟ್ ಟಿವಿಗಳಿರ್ಬೋದು. ಇವುಗಳಿಂದ ಮಕ್ಕಳಿಗೆ ಕಲಿಕೆಯನ್ನು ಮಾಡತಕ್ಕಂಥದ್ದು. ಇದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗ್ತದೆ ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ. ಈಗ ಕಂಪ್ಯೂಟರ್ ಇದ್ಬಿಟ್ರೆ ಕಂಪ್ಯೂಟರ್ನಲ್ಲಿ ಅನೇಕ ಪ್ರಾಥಮಿಕ ಜ್ಞಾನವನ್ನು ಮಗು ಹೀಗೆ ಕಲಿತರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋದಾಗ ಅವರಿಗೆ ಅದು ಸುಲಭ ಸಾಧ್ಯ ಆಗ್ತದೆ. ಆಮೇಲೆ ಲ್ಯಾಪ್ಟಾಪ್ಗಳನ್ನು ಹಾಗೆ ಲ್ಯಾಪ್ಟಾಪಿಂದಲೂ ಈಗ ಕಲಿತ್ರೆ ಮುಂದೆ ಅವರಿಗೆ ಸುಲಭ ಆಗ್ತದೆ. ಆಮೇಲೆ ಪ್ರೊಜೆಕ್ಟರ್ಗಳಿಂದ, ಆಮೇಲೆ ಸ್ಮಾರ್ಟ್ ಟಿವಿಗಳಿಂದ, ಸ್ಮಾರ್ಟ್ ಬೋರ್ಡ್ಗಳಿಂದ ಇದೇ ರೀತಿ ಹೇಗೆ ತರಗತಿ ಕೊಠಡಿಯಲ್ಲಿ ಶಿಕ್ಷಕರು ಪಾಠ ಪ್ರವಚನಗಳನ್ನು ಮಾಡ್ತಾರ ಅದೇ ರೀತಿ ಪಾಠವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಲ್ಲಿದೆ. ಆಗ ಪಠ್ಯದಲ್ಲಿ ಬರದೇ ಇರತಕ್ಕಂಥ ಅನೇಕ ವಿಷಯಗಳನ್ನ ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ಮಕ್ಕಳಿಗೆ ಕಲಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತಂದ್ರೆ ಈ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ. ಇಲ್ಲಿ ಲ್ಯಾಪ್ಟಾಪ್ ಒಂದು ಬಿಟ್ಟರೆ ಅದು ದಾನಿಗಳು ನೀಡಿರ್ತಕ್ಕಂಥ ಒಂದು ಲ್ಯಾಪ್ಟಾಪ್ ಇದೆ ಅಂತಕ್ಕಂಥದ್ದು ಹೇಳಿದ್ರು. ಅದು ಬಿಟ್ಟರೆ ಮತ್ತೆ ಯಾವುದೇ ಡಿಜಿಟಲ್ ಮೂಲಸೌಕರ್ಯಗಳು ಈ ಶಾಲೆಯಲ್ಲಿ ಇಲ್ಲ.
ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಕ್ಕಳು ಎಲ್ಲ ದಿನ ಬ್ಯಾಗ್ ತರಬಾರದು. ಪ್ರತಿ ತಿಂಗಳಲ್ಲಿ ಒಮ್ಮೆ ಅಥವಾ 2 ದಿನ ಅಥವಾ 3 ದಿನ ಬ್ಯಾಗ್ ರಹಿತವಾಗಿ ಶಾಲೆಗೆ ಬರಬೇಕು, ಸಂಭ್ರಮ ಆಚರಣೆ ಮಾಡಬೇಕು, ಸಂತೋಷ ಪಡಬೇಕು ಅಂತಕ್ಕಂಥದ್ದು ಅದೊಂದು ನಿಯಮ. ಅದ್ರ ಪ್ರಕಾರ ನಾವು ಇಲ್ಲಿ ತಿಂಗಳ 2ನೇ ಮತ್ತು 4ನೇ ಶನಿವಾರ ಬ್ಯಾಗ್ ರಹಿತ ದಿನ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆಯೇ ಮತ್ತು ಬಳಸಲಾಗ್ತಿದೆಯೇ. 6 ಮತ್ತು 7ನೇ ತರಗತಿಗೆ ವಿಜ್ಞಾನದ ಪಠ್ಯ ಬೋಧನೆಯನ್ನು ಮಾಡಬೇಕಾದ್ರೆ ಅಲ್ಲಿ ಪ್ರಯೋಗದ ಮೂಲಕವೇ ಪಾಠ ಬೋಧನೆಯನ್ನು ಮಾಡಬೇಕಾಗ್ತದೆ ಶಿಕ್ಷಕರು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಯೋಗದ ವಸ್ತುಗಳನ್ನ ಪರಿಕರಗಳನ್ನ ಹೊಂದಿರಬೇಕಾಗ್ತದೆ ಆ ಶಾಲೆ. ಎಲ್ಲ ಇದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಹೇಳಿದ್ದೀವಿ ಶಿಕ್ಷಕರು. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಕಿಟ್ಗಳ ಮೂಲಕ ಶಿಕ್ಷಕರು ಪಾಠ ಪ್ರವಚನ ಮಾಡತಕ್ಕಂಥದ್ದು ಅದು ಇದೆ ಅಂತಕ್ಕಂಥದ್ದನ್ನ ಹೇಳಿದರು. ಆಮೇಲೆ ಘನತ್ಯಾಜ್ಯ ಮತ್ತು ದ್ರವತ್ಯಾಜ್ಯದ ವಿಲೇವಾರಿ ಯಾವ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಅದು ಗ್ರಾಮ ಪಂಚಾಯತಿ ವಿಲೇವಾರಿ ಮಾಡ್ತದೆ ಅಂತಕ್ಕಂಥದ್ದು ಹೇಳಿದರು. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಯಾಕೆಂತಂದ್ರೆ ಶಿಕ್ಷಣ ಇಲಾಖೆ ಶಾಲೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುದಾನವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡೆದು ಶಾಲೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಎಲ್ಲ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅದರ ಪ್ರಕಾರ ಯಾವ್ಯಾವ ಅನುದಾನ ಬಂದಿದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಯಿಂದ ಉದ್ಯಾನವನವನ್ನು ಇಂಟರ್ಲಾಕ್ ಆಗ್ತಕ್ಕಂಥದ್ದು 2023-24ರಲ್ಲಿ 2,73,176 ರೂಪಾಯಿ ಬಂದಿದೆ. ಅದ್ರ ಪ್ರಕಾರ ಇಲ್ಲಿ ನಾವು ಉದ್ಯಾನವನ ಮಾಡಿದೀವಿ ಅಂತ ಹೇಳಿದ್ರು ಮತ್ತು ಇಂಟರ್ಲಾಕ್ ಅನ್ನು ತೋರಿಸಿದರೆ ಆ ಇಂಟರ್ಲಾಕ್ ವ್ಯವಸ್ಥೆ ಅಷ್ಟೇನು ವ್ಯವಸ್ಥಿತವಾಗಿಲ್ಲ. ಆಮೇಲೆ ಗ್ರಾಮ ಪಂಚಾಯತಿಯಿಂದ ಆಟದ ಮೈದಾನ 3 ಲಕ್ಷ ರೂಪಾಯಿ 2023-24ರಲ್ಲಿ ಅದು ಬಂದಿದೆ ಅಂತಕ್ಕಂಥದ್ದು ಹೇಳಿದ್ರು. ಅದು ಆಗಿದೆ ಅಂತಕ್ಕಂಥದ್ದು. 3 ಲಕ್ಷ ರೂಪಾಯಿ ಕೆಲಸ ಕಾರ್ಯವನ್ನು ಮಾಡಿದರೆ ಆದರೂ ಇನ್ನೂ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಆಗಬೇಕಾಗಿದೆ. ಆಮೇಲೆ ಜಿಲ್ಲಾ ಪಂಚಾಯತಿಯಿಂದ 2 ತರಗತಿ ಕೊಠಡಿಗಳು 21,20,000ವರೆಗೆ ಇಲ್ಲಿ ಅಂದಾಜು ವೆಚ್ಚವನ್ನು ನಿರ್ವಹಣೆ ಮಾಡಿಕೊಂಡು ಈ 2 ತರಗತಿ ಕೊಠಡಿಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ನಿರ್ಮಿತಿ ಕೇಂದ್ರದಿಂದ. ಇದೇ 2 ತರಗತಿಗಳು ಅತ್ಯಂತ ಗುಣಮಟ್ಟವನ್ನು ಹೊಂದಿರತಕ್ಕಂಥ ತರಗತಿ ಕೊಠಡಿಗಳಾಗಿ ನಮಗೆ ಕಂಡು ಬಂದಿದೆ. ಆಮೇಲೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆಯೇ. ಆಮೇಲೆ ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ಇಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರು ಹಾಕಿ ಗ್ರಾಮಸ್ಥರಲ್ಲಿ ನಾವು ಪರಿಶೀಲನೆ ಒಳಪಡಿಸಬೇಕು. ಎಲ್ಲ ಆ ನಿಯಮಿತ ಸಲಹೆಗೆ ಬರ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಆಮೇಲೆ ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಅಂದ್ರೆ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಘಟಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಆಮೇಲೆ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಮಾಡಿ ಅದರ ಆ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಪೋಷಕರಿಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಇದನ್ನ ಶಾಲೆ ಮಾಡ್ತಾ ಇದೆ ಅಂತಕ್ಕಂಥ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಶಿಕ್ಷಕರು ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ, ಆದರೆ ಸದರಿ ಶಾಲೆಯಿಂದ ವೇತನವನ್ನು ಪಡೆಯುತ್ತಿಲ್ಲ. ಆ ರೀತಿ ಶಿಕ್ಷಕರು ಒಬ್ಬರು ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರ್ತಾರೆ. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಇಲಾಖೆ ಆಗಾಗ್ಗೆ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾರೆ. ಅದರಲ್ಲಿ ಅನೇಕ ತರಬೇತಿಗಳನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ENK ತರಬೇತಿಗಳು, ಭಾಷೆಯ ಕಲಿಕೆಗೆ ಸಂಬಂಧಪಟ್ಟಂತೆ, ಕನ್ನಡ ಭಾಷೆ ಕಲಿಕೆಗೆ ಸಂಬಂಧಪಟ್ಟಂತೆ ಅನೇಕ ಬೇರೆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಪಡೆದಿದ್ದೀವಿ ಅಭಿಪ್ರಾಯವನ್ನು ಹೇಳಿದರು. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹೊಡೆಯುವ ಕಾರ್ಯ ಮಾಡಲಾಗಿದೆ. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಯಾವುದರ ಒಂದು ದಾಖಲಾತಿಯಿಂದ ಹೊರಗಡೆ ಇದೆಯೇ ಅಂತಕ್ಕಂಥದ್ದು ಅದನ್ನ ಮಾಡಬೇಕಾಗುತ್ತೆ. ಅದನ್ನು ಮಾಡಿದ್ದೀವಿ ಅಂತ ಹೇಳಿದರು. ಶಾಲೆಯನ್ನು ಇತರ ಉದ್ದೇಶಕ್ಕಾಗಿ ಬಳಸಲಾಗ್ತದೆ. ಶಾಲೆಯನ್ನ ಯಾವುದೇ ರಾಜಕೀಯ, ಯಾವುದೇ ಧಾರ್ಮಿಕ, ಯಾವುದೇ ಸಾಮಾಜಿಕ ಇತರ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ. ಆ ರೀತಿ ಬಳಸಲಾಗ್ತಿದೆ ಅಂತಕ್ಕಂಥದ್ದು ಕೇಳಿದ್ವಿ. ಇಲ್ಲ ಅಂತಕ್ಕಂಥ ಹೇಳಿದರು. ಯಾವುದೇ ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಬೋಧನಾ ಶುಲ್ಕ, ಯಾವುದರ ಶುಲ್ಕಗಳನ್ನು ಪಡೆಯಲಾಗ್ತದೆ ಅಂತಕ್ಕಂಥದ್ದು ಕೇಳಿದ್ವಿ. ಯಾವುದು ಪಡೆಯುವುದಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಆದ್ರೆ ನೀವು ಏನಾದರೂ ಪೋಷಕರು ಕೊಟ್ಟಿದ್ರೆ ಅಭಿಪ್ರಾಯವನ್ನು ಹೇಳಬಹುದು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂದರೆ ಒಂದು STMC ಸಮಿತಿಯನ್ನು ರಚನೆ ಮಾಡಬೇಕು. ಶಾಲೆಯ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿರ್ತದೋ ಅಷ್ಟೇ STMC ಪಾತ್ರ ಇರ್ತದೆ. ಮಕ್ಕಳ ಗುಣಮಟ್ಟದ ಕಲಿಕೆ ಇರ್ಬೋದು, ಶಾಲೆಯ ಭೌತಿಕ ಅಭಿವೃದ್ಧಿ ಇರ್ಬೋದು. ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು STMC ಸಮಿತಿ ಇದ್ರೆ
ಆ ಶಾಲೆಯ ಅಭಿವೃದ್ಧಿ ಸುಲಭ ಸಾಧ್ಯ ಆಗ್ತದೆ. ಸರ್ಕಾರದ ಒಂದು ನಿಯಮ ಇದು, ಒಂದು ಬೇರುಸ್ವಾರಿ ಸಮಿತಿ ಇರಬೇಕು, ಸಲಾಭಿವೃದ್ಧಿ ಸಮಿತಿ ಇರಬೇಕು. ಆದರೆ ಇದಕ್ಕೆ ಒಂದು ಸಲಾಭಿವೃದ್ಧಿ ಸಮಿತಿ ಇದೆ, ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು ಅವರು. ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂತೆ ಶಾಲೆಯ ಎಲ್ಲ ಶೈಕ್ಷಣಿಕವಾಗಿರ್ತಕ್ಕಂಥ ಏನು ಶಿಕ್ಷಣವನ್ನ ಯಾವ ರೀತಿ ನೀಡ್ತಾ ಇದೆ ಅಂತಕ್ಕಂಥದ್ದು ಇಲಾಖಾ ಅಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕು ಅಂತಕ್ಕಂಥದ್ದು. ಅದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಶಾಲೆಗೆ ಸಾರಿ ಭೇಟಿ ನೀಡಿದ್ದಾರೆ. ಕನಿಷ್ಠ ಪ್ರಾಥಮಿಕ ಶಾಲೆಗೆ ಒಂದು ವರ್ಷಕ್ಕೆ ಒಮ್ಮೆಯಾದರೂ ಭೇಟಿ ನೀಡಬೇಕು. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು BRC ಅವರು ಸಹ ಒಮ್ಮೆ ಭೇಟಿ ನೀಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದಾಗ BO 5 ಬಾರಿ ಭೇಟಿ ನೀಡಿದ್ದಾರೆ, BRC 2 ಬಾರಿ ಭೇಟಿ ನೀಡಿದ್ದಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಕಳೆದ 12 ತಿಂಗಳಲ್ಲಿ ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದು. ಕ್ಲಸ್ಟರ್ CRP ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಒಂದು ಶಾಲೆಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು ಅವರು. ಅದು ಒಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಅವರು ಶಾಲೆ ಮತ್ತು ಇಲಾಖೆಗೆ ಕೊಂಡೇ ಇದ್ದಂತೆ ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ತಲುಪಿಸ್ತಕ್ಕಂಥದ್ದು, ಇಲಾಖಾ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು. ಶೈಕ್ಷಣಿಕವಾಗಿರ್ತಕ್ಕಂಥ ಮಾಹಿತಿಗಳಿರ್ಬೋದು, ಭೌತಿಕವಾಗಿರ್ತಕ್ಕಂಥ ಮಾಹಿತಿಗಳಿರ್ಬೋದು, ಅದನ್ನು ಸರ್ಕಾರ ಮತ್ತು ಇಲಾಖೆಗೆ ಇಲಾಖೆ ಮತ್ತು ಶಾಲೆಗೆ ಕೊಂಡೊಯ್ಯಲು ಕೆಲಸ ಮಾಡ್ತಕ್ಕಂಥದ್ದು CRP ಅವರು. ನಾವಿಲ್ಲಿ ದಾಖಲಾತಿ ನೋಡಿದಾಗ 7 ಬಾರಿ ಭೇಟಿ ನೀಡಿದ್ರು ಕಾಣುತ್ತೆ. 2023-24ರಲ್ಲಿ ಅವರು 12 ಬಾರಿ ಭೇಟಿ ನೀಡಬೇಕು, ಆ ನಿಯಮ ಇದೆ. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನು ರಚಿಸಲಾಗಿದೆ. ಮಕ್ಕಳಿಗೆ ಏನಾದರೂ ತೊಂದರೆ ಆಗಿದ್ದಾಗ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಏನಾದರೂ ತೊಂದರೆ ಆದಾಗ ಈ ಸಮಿತಿ ಮುಂದೆ ಬಂದು ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆ ನಿವಾರಣೆ ಆಗಿರ್ತಕ್ಕಂಥದ್ದನ್ನು ಅದು ಪೂರೈಸಬೇಕಾಗ್ತದೆ. ಈ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ನಂತರ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಆಗಿದೆ. ಆಮೇಲೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಏನಾದರೂ ದೂರುಗಳಿದ್ದರೆ ಸಲ್ಲಿಸಲಿಕ್ಕೆ ದೂರು ಪೆಟ್ಟಿಗೆ ಇದೆ ಅಲ್ಲಿ. ಆಮೇಲೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು ಶಾಲೆಯಲ್ಲಿ. ಅದರಲ್ಲಿ ಮಕ್ಕಳಿಗೆ ಏನಾದರೂ ಆಟಪಾಠದಲ್ಲಿ ಭಾಗವಹಿಸಿದಾಗ ಏನಾದರೂ ತೊಂದರೆ ಆದಾಗ, ಸಣ್ಣ ಪುಟ್ಟ ಗಾಯಗಳಾದಾಗ ಕನಿಷ್ಠ ಔಷಧಿಗಳನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕು. ಅದನ್ನು ನಿರ್ವಹಣೆ ಮಾಡಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆಯೇ ಅದನ್ನು ನಿರ್ವಹಣೆ ಮಾಡಬೇಕು. ಇಲ್ಲಿ ವಿದ್ಯುತ್ ತಂತಿಗಳು ಅದೇ, ಇಲ್ಲಿ ತರಗತಿ ಕೊಠಡಿಯಲ್ಲಿ ಅಲ್ಲಿ ಸ್ವಿಚ್ ಹತ್ರ ಸ್ಪಾರ್ಕ್ ಆಗ್ತದೆ, ಇಲ್ಲಿ ಫ್ಯಾನ್ ಹತ್ರ ಸ್ಪಾರ್ಕ್ ಆಗ್ತಕ್ಕಂಥದ್ದು ಕಾಣಬೇಕಾಗಿದೆ. ಮತ್ತು ವರಾಂಡದಲ್ಲಿ ಇಲ್ಲೂ ಸಹ ಒಂದು ಇಲ್ಲಿ ಮೇನ್ ಇಲ್ಲಿ ಬರ್ತಕ್ಕಂಥ ಆ ಕಂಬದಿಂದ ಬರ್ತಕ್ಕಂಥದ್ದು ಒಂದು ಲೈನು ತಳಭಾಗದಲ್ಲಿ ಹಾಕೊಂಡಿದೆ. ಮಕ್ಕಳ ಕೈಗೆ ಕೆಟ್ಟುವ ಹಾಗೆ ಅದು ಇರಬಾರ್ದು ಅಂತಕ್ಕಂಥದ್ದು ಅದು ನಿಯಮ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಅಂದರೆ ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಆರೋಗ್ಯ ದೂರವಾಣಿ ಮತ್ತು ಇಲಾಖೆಯ ಉನ್ನತಾಧಿಕಾರಿಗಳ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಬೇಕು. ಏನಾದರೂ ಶಾಲೆಯಲ್ಲಿ ಸಮಸ್ಯೆಗಳಾದಾಗ, ಏನಾದರೂ ಮಾಹಿತಿಗಳನ್ನು ಪಡ್ಕೋಬೇಕು ಮಕ್ಕಳ ಪೋಷಕರು, ಗ್ರಾಮಸ್ಥರು ಅಂದಾಗ ಆ ದೂರವಾಣಿಗಳು ತುರ್ತಾಗಿ ಸಿಗುವಂಗಿರಬೇಕು. ಹಾಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯ ಫಲಕದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ಅಲ್ಲಿ ಮಾಡಿದ್ದಾರೆ. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರ್ತಾರೆ. ಮಕ್ಕಳಿಗೆ ವೃತ್ತಿಪರ ಮಾರ್ಗದರ್ಶನವನ್ನು ನೀಡತಕ್ಕಂಥ ತರಬೇತಿಯನ್ನು ಇಲಾಖೆ ಕೊಡ್ತದೆ. ಆಮೇಲೆ ಸಮಾಲೋಚನೆ ಕೌಶಲ್ಯ, ಅದಕ್ಕೆ ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದರೆ ಸಮಾಲೋಚನೆ ಮಾಡಿ ಆ ಮಗುವನ್ನು ಸಂತೈಸ್ತಕ್ಕಂಥ ಒಂದು ಕೌಶಲ್ಯ, ಅದಕ್ಕೂ ಸಹ ಇಲಾಖೆ ತರಬೇತಿ ಕೊಡ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ತರಬೇತಿ ಪಡೆದಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದೆ. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು, ಯಾವುದಾದ್ರು ಚಟುವಟಿಕೆಗಳಿದ್ದರೆ ಅಂತಕ್ಕಂಥದ್ದು ಹೇಳಿದರು. ರಸಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಮಾಡ್ತೇವೆ ಅಂತಕ್ಕಂಥದ್ದು, ಕ್ರೀಡಾ ಚಟುವಟಿಕೆಗಳನ್ನು ನಿರ್ವಹಿಸ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಒಟ್ಟು 134 ಅಂಶಗಳನ್ನು ನಾವು ಯೋಜನೆ ಏನಿರ್ತದೆ ಅದರ ಪ್ರಕಾರ ನಾವು ಇಲ್ಲಿ ಸಾಮಾಜಿಕ ಪರಿಶೋಧನೆ ಒಳಪಡಿಸಿದ್ದೇವೆ. ಅದರಲ್ಲಿ ಏನೇನು ಉತ್ತಮ ಅಂಶಗಳು ಕಂಡುಬಂದಿದೆ ನಾವು ಸಭೆಯ ಮೇಲೆ ಬಡಿಸಿದ್ದೇನೆ. ಅದರಲ್ಲಿ ತಾವು ಸಹ ಈ ಒಂದು ಅಂಶಗಳ ಬಗ್ಗೆ ಚರ್ಚೆ ಮಾಡಿದರೆ ಆ ಎಲ್ಲ ವಿಷಯಗಳನ್ನು ನಾವು ಈ ವರದಿಯಲ್ಲಿ ಸೇರಿಸಿ ಸರ್ಕಾರಕ್ಕೆ ನೇರವಾಗಿ ವರದಿಯನ್ನು ನೀಡಲಾಗ್ತದೆ. ಮುಂದೆ ಏನಾದರೂ
ಇನ್ನೂ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಶಿಕ್ಷಣ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು, ಮಾರ್ಪಾಡುಗಳನ್ನು ಮಾಡಬೇಕು ಅಂದರೆ ಅನುಕೂಲ ಆಗುತ್ತೆ. ತಾವು ಎಲ್ಲ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಿ ತಿಳಿಸ್ತಾ ಈ ಎಲ್ಲ ವಿಷಯಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಡ್ತೀನಿ. ಧನ್ಯವಾದಗಳು. ಬೆಳಗಿನ ಸಂಜೆವರೆಗೆ ಸರ್ಕಾರದ 134 ಅಂಶಗಳ ಬಗ್ಗೆ ಸುದೀರ್ಘವಾಗಿ ಅದನ್ನು ಅವಲೋಕಿಸಿ ವರದಿಯನ್ನು ಬರೆದು ಇಂದು ವರದಿಯನ್ನು ಮಂಡಿಸುವಂತ ಶ್ರೀಯುತ ದೇವೇಂದ್ರ ಕೋರಿದ್ರು. ಈಗ ಪೋಷಕರು ಹಾಗೂ ಸಾರ್ವಜನಿಕರಿಂದ ಈ ವರದಿಯ ಮೇಲೆ ಚರ್ಚೆಯನ್ನು ಮಾಡಲಾಗುತ್ತೆ. ನಿಮ್ಮ ಅಭಿಪ್ರಾಯ ತಿಳಿಸಬೇಕಾಗಿದೆ. ನೋಡಿ, ಏನಾಗುತ್ತೆ, ಈಗ ನಮ್ಗೇನು ಗಮನಿಸಿದ್ರೆ ಅದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ ಏನಾದ್ರು ಬಿಟ್ಟು ಅರ್ಥ ಏನಾದ್ರು ಹೇಳಿದರೆ ಏನಾದ್ರು ತಪ್ಪಿದ್ರೆ ಹೇಳ್ಬೋದು. ವರದಿಯನ್ನು ಓದಿದ ವಿಚಾರವಾಗಿ ಅದರಲ್ಲಿ ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ, ಇವಾಗೆಲ್ಲ ಹೇಳಿ ಅದೇ ವೈರು ಅರಣ್ಯ ಇಲಾಖೆಯು ಮರಗಳನ್ನು ತೆಗೆಯಕ್ಕೆ ಬಿಡಲ್ಲ. ಅದೀಗ ಪಕ್ಕದಲ್ಲಿ ದೊಡ್ಡದಿದೆ ಮರ. ಅದಕ್ಕೆ ಇಲಾಖೆ ಕೇಳಿದ್ರೆ ಅರಣ್ಯ ಇಲಾಖೆ ಹತ್ರ ನೀವು ಅದನ್ನು ತಗೊಳ್ರಿ ಅಂತ ಹೇಳ್ತಾರೆ. ಅವರ ಹತ್ರ ಹೋದ್ರೆ ಅದನ್ನ ಕಡಿಯಕ್ಕೆ ಆಗಲ್ಲ, ತೆರವು ಮಾಡೋಣ ಅಂತ ಹೇಳಿ ಅದು ಕಷ್ಟ. ಮರಗಳು ಎತ್ತರ ಹೋಗ್ತಿರೋದ್ರಿಂದ ಜೋರ ಗಾಳಿ ಬೀಸ ಬಿಡಿಸಲ್ಲ. ಅವರೇ ತಗೊಂಡು ಹೋಗ್ಬೋದು, ಅವ್ರೇನಾರು ಬಳಕೆ ಮಾಡ್ಕೋಬೋದು. 22-23 ಸಾಲ ವಾಪಸ್ ಬಿಲ್ಡಿಂಗ್ ಮೇಲೆ ಅದಷ್ಟು ಫುಲ್ ತುಂಬಾ ಕೆಳಗಿದೆ. ಮಕ್ಕಳಿಗೆ ಆ ಕಡೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಏನಾದರೂ ತಗೊಂಡು ಹೋಗ್ಬೇಕಾಗುತ್ತೆ. ಅವರು ಯೋಗೇಂದ್ರ ಅದು ಇನ್ನೊಬ್ರು ಯೋಗೇಂದ್ರ ಮಾಡಿದ್ರು. ಅಮೌಂಟ್ ಕಾಂಟ್ರಾಕ್ಟ್ ವಹಿಸ್ಕೊಂಡಿರೋದು ರೆಸ್ಪಾನ್ಸಿಬಲ್ ಸರ್. ಅವ್ರು ಕರ್ಕೊಂಡು ಮಾಡ್ಸಿರ್ತಾರಲ್ಲ ಆ ಕಡೆ ಕ್ಲಾಸ್ ರೂಮ್ ಫ್ಯಾನ್ ಹೋಗಿದೆ. ಇಲ್ಲಿ ವಿಶ್ವಾಸ ಇದೆ ಇದೆ ಮೇಡಮ್. ಬೆಳ್ಕೊಂಡ್ರೆ ಕಿಟಕಿ ಓಪನ್ ಮಾಡೋಂಗಿಲ್ಲ, ಗೋಡೆನೋಣ ಜಾಸ್ತಿ. ಡೋರ್ಗಳೆಲ್ಲ ಯಾವುದು ಲಾಕ್ ಕೂರಲ್ಲ. ಲ್ಯಾಪ್ ಕರೆಕ್ಟಾಗಿ ಈ ಕಡೆ ಬೆಳ್ತಾರೆ. ಇಲ್ಲ, ಅಂದ್ರೆ ಸರ್ ಮೊನ್ನೆ ರಜೆಯಲ್ಲಿ ಒಂದು ಲೋಡೆಡ್ ಲಾರಿ ಹೋಗಿ ರಸ್ತೆ ಮೇಲೆ ಕೆಳಗೆ ಬಂದಿತ್ತು. ಸೊ ನಾನು ಈ ಕಡೆ ಹೇಳಿದ್ರೆ ಸರಿ ಮಾಡ್ತಾರೆ. ಮಳೆ ಹೆವಿ ಇತ್ತಲ್ಲ, ಊಟಕ್ಕೆ ಎಲ್ರಿಗೂ ಬರೆಯೋದು ಇಲ್ಲ. ಮಕ್ಕಳಿಗೆ ಮುಂಜಾನೆ ಹೇಳ್ತಾ ಇರ್ತೀನಿ ಸರಿ ಮಾಡ್ತಾರೆ. ಕಟ್ಟಿರೋದು ಬಿಚ್ಕೊಂಡಿದೆ ತೆಂಗಿನ ಮರಕ್ಕೆ. ಸರ್ಕ್ಯೂಟ್ ಹಾಕ್ಬೇಕು ಅಂತ ಇಂದಿನ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ನಾಗರಾಜ್ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲ್ಲ ಹಾಗೆ ಸಾಮಾಜಿಕ ಪರಿಶೋಧನಾ ಮುಖ್ಯಸ್ಥರಾದ ನಾಗೇಶ್ ಅವರೇ, ಹಾಗೆ ಈ ಶಾಲೆಯ
ಪರಿಶೋಧನೆ ಕೈಗೊಂಡಂತ ದೇವೇಂದ್ರಪ್ಪನವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಈ ಶಾಲೆಯ ಶಿಕ್ಷಕರ ಮಿತ್ರರಾದಂಥ ಮಾಂತೇಶ್ ಮೇಡಮ್, ಮತ್ತು ಈ ಶಾಲೆಯ STMC ಅಧ್ಯಕ್ಷರಾದಂಥ ದಿನೇಶ್ ಅವರೇ, ಮತ್ತು ಇಲ್ಲಿ ಉಪಾಧ್ಯಕ್ಷರೇ, ಮತ್ತು ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಮತಿ ಲಕ್ಷ್ಮೀ ಲಕ್ಷ್ಮೀ ಸೋಮಶೇಖರ್ ಅವರೇ, ಈಗಾಗಲೇ ಸಮಗ್ರವಾಗಿ ದೇವೇಂದ್ರಪ್ಪನವರು ನಿನ್ನೆ ದಿನ ಬಂದು ಈ ಶಾಲೆಯ 2024-25ನೇ ಸಾಲಿನಲ್ಲಿ ಏನೇನು ಅನುದಾನಗಳು ಬಂದಿದೆ, ಶಾಲಾಗೆ ಪೂರಕವಾಗಿ ಏನೇನು ಅನುದಾನಗಳು ಬಂದಿದೆ, ಮತ್ತು ಇಲ್ಲಿ ಏನು ಅಗತ್ಯತೆಗಳು ಇರಬೇಕಾಗಿತ್ತು, ಮತ್ತು ಈಗಾಗಲೇ ಅವರು ಸಮಗ್ರವಾಗಿ ಏನು ಅಂತ ಹೇಳಿದ್ರೆ ಒಂದಿಷ್ಟು ನಾವು ನಮ್ಮ ಇಲಾಖೆಯಿಂದನೂ ನಾವು ಏನು ಮಾಡ್ತೀವಿ, ಇನ್ಸ್ಪೆಕ್ಷನ್ ಮಾಡ್ತೇವೆ. ಜೊತೆ ಇದು ಭಾಳ ಅತ್ಯುತ್ತಮವಾಗಿ ಎಲ್ಲ ಅದನ್ನು ಪರಿಶೀಲನೆ ಮಾಡಿ ಅವ್ರ ವರದಿಯನ್ನು ಸರ್ಕಾರ ತೋರಿಸ್ತಿದ್ದಾರೆ. ಅವ್ರು ಅತ್ಯುತ್ತಮವಾಗಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಭಾವನೆ. ಯಾಕಂತಂದರೆ ಅವರೆಲ್ಲದನ್ನು ಮಾಡಿದ್ದಾರೆ, ಬಿಲ್ಡಿಂಗಿಂದ ಹಿಡಿದು ಮತ್ತು ನಮ್ಮ ಮಕ್ಕಳಿಗೆ ಬರುವಂಥ ಮೂಲ ಸೌಲಭ್ಯಗಳೇನಿದ್ದಾವೆ, ಪಠ್ಯಪುಸ್ತಕಗಳಿರ್ಬೋದು, ಸಾಗಿಸಿರ್ಬೋದು, ಮತ್ತು ಇಲ್ಲಿ ಏನೇನು ದಿನನಿತ್ಯದ ಚಟುವಟಿಕೆ ಬಿಸಿಯೂಟ ಇರ್ಬೋದು, ಅದು ನಿರ್ವಹಣೆ ಇರ್ಬೋದು, ಮತ್ತು ಶೌಚಾಲಯ ನಿರ್ವಹಣೆ ಇರ್ಬೋದು, ಕುಡಿಯ ನೀರು ಎಲ್ಲದನ್ನು ಪರಿಶೀಲನೆ ಮಾಡಿಕೊಂಡು ಅತ್ಯುತ್ತಮವಾದಂಥ ವರದಿಯನ್ನು ಸರ್ಕಾರಕ್ಕೆ ಮಾಡಿಸ್ತಿದ್ದಾರೆ. ಅವರೊಂದು ಜೊತೆಗೆ ಒಳ್ಳೆಯದನ್ನು ಹೇಳಿದ್ದಾರೆ, ಮತ್ತು ಏನು ತಪ್ಪುಗಳಾಗಿದೆ ಅನ್ನೋದನ್ನು ಸಹ ಗಮನಿಸಿ ಆ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಈಗಾಗಲೇ ನಮ್ಗೆ ಗೊತ್ತಿದೆ ಇಲ್ಲಿ ಬಿಲ್ಡಿಂಗ್ ಏನಾಗಿದೆ ಅಂತ ಸರಿಯಾದಂಥ ಕ್ವಾಲಿಟಿಯಲ್ಲಿ ಆಗಲಿಲ್ಲ ಅಂತ ಹೇಳಿ ನಮಗೂ ಗೊತ್ತಿರುತ್ತೆ. ಆದರೆ ಅವರು ವರದಿಯಲ್ಲೇ ಕಾಣಿಸಿದ್ದಾರೆ. ನಾವು ಅದಕ್ಕಾಗಿ STMC ಇದೆ, STMC ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಬಿಲ್ಡಿಂಗ್ ಯಾವುದೇ ಬಿಲ್ಡಿಂಗ್ಗಳು ಆಗಬೇಕಂದ್ರೆ ಒಂದಿಷ್ಟು ಅಬ್ಸರ್ವೇಷನ್ ಇರಬೇಕು. ಏನೇನು ಮೆಟೀರಿಯಲ್ಸ್ ಹಾಕ್ತಾರೆ, ಅದನ್ನ ಏನು ನಿಯಮಗಳಿದೆ ಅದನ್ನು ಸ್ವಲ್ಪ ಆ ಟೈಮ್ನಲ್ಲೇ ಹೇಳಿದ್ರೆ, ಈಗೆಲ್ಲ ಬಿಲ್ಡಿಂಗ್ ಬಣ್ಣ ಪಡೆದು ಬಿಟ್ಟು ನಮ್ಮ ಕೈಗೆ ವಶಕ್ಕೆ ತೆಗೆದುಕೊಂಡಾದ್ಮೇಲೆ ಅವ್ರು ಹೇಳಿದ್ರೆ ಈಗ ಏನು ಕೇಳೋದಿಲ್ಲ, ಹೆಚ್ಚು ಕಡಿಮೆ ಕೇಳಲ್ಲ. ಹಾಗಾಗಿ ಇಲ್ಲಿ ಶಾಲೆ STMC ಅವರು ಆವಾಗ ಗಮನಿಸಿದ್ರೆ ಸ್ವಲ್ಪ ಬಿಲ್ಡಿಂಗ್ ಮೆಟೀರಿಯಲ್ಸ್ ಏನು ಹಾಕ್ತಿದ್ದಾರೆ, ಕಿಟಕಿಗಳನ್ನ ಯಾವ ಮೆಟೀರಿಯಲ್ಸ್ ಹಾಕ್ತಿದ್ದಾರೆ, ಮತ್ತು ವೈರ್ ಮಾಡುವಾಗ ಏನೇನು ಮೆಟೀರಿಯಲ್ಸ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಸ್ವಲ್ಪ ಮಟ್ಟಿಗೆ ಗಮನಿಸಿ ಅವ್ರಿಗೆ ಒಂದಿಷ್ಟು ಸಲಹೆ ಕೊಟ್ಟಿದ್ರೆ ಆವಾಗಲೇ ಸರಿಯಾಗುತ್ತೆ. ಹಾಗಾಗಿ ಸರ್ಕಾರಿ ಕೆಲಸಗಳ ಹಂಗಾಗಿ ಏನಾಗುತ್ತೆ, ಸರ್ಕಾರಿ ಬಹಳ ಡೆಲಿಕೇಟ್ ಉಪಯೋಗಿಸ್ಕೊಂಡಿದ್ದಾರೆ. ಹಾಗಾಗಿ 3ನೇ ಆಗಿದ್ದಾರೆ ಅವರು. ಯೋಗಿಂದ್ರನ ಹೆಚ್ಚು ಕಡಿಮೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಈ ಭಾಗದ ಕನ್ಸ್ಟ್ರಕ್ಷನ್ ಯಾರು ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ. ಅವರಿಗೆ ಸ್ವಲ್ಪ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದಿಷ್ಟು ಸಲಹೆಗಳನ್ನು ನೀಡಿ ಇಲ್ಲಿ ಏನು ತೊಂದರೆ ಆಗಿದೆ, ವೈರು ಇದಾಗ್ತಿದೆ, ಏನಾದ್ರು ಮಳೆಗಾಲ ಇದೆ, ಯಾವುದೇ ಮಕ್ಕಳು ಸ್ವಿಚ್ಗಳನ್ನು ಮುಟ್ಟಿ ಅನಾಹುತಗಳಾದರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಇಲ್ಲಿ ಶಾಲಾ ಎಲ್ಲರಿಗೂ ಮುಖ್ಯಾಭ್ಯಾಸಗಳು ಆದಷ್ಟು ಬೇಗ ನೀವೊಂದು ಸ್ವಲ್ಪ ಗಮನಿಸ್ತೇನೆ. ಈ ಶಾಲೆಯ ಏನು ವೇರಿಂಗ್ ವ್ಯವಸ್ಥೆ ಹಾಳಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಈಗ STMC ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪೋಷಕರು ಏನೇನಿದೆ ತಕ್ಷಣ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಭಾವನೆ. ಯಾಕಂದ್ರೆ ಮಳೆಗಾಲ ಇದೆ, ಮತ್ತು ಅದು ಮೈನ್ಸ್ ಎಲ್ಲರೂ ಹುಡುಗರು ನಾವು ಹುಡುಗಾಗ ಏನು ಮಾಡ್ತಾರೆ, ಕೋಲ್ ನೀರು ಹೊಡಿತಾರೆ. ಕೋಲ್ ಹೊಡೆದಾಗ ಅದು ಕೋಲಿಗೆ ಸಿಗುವಂಥ ವ್ಯವಸ್ಥೆ ಇದೆ ಮೈನ್ಸ್. ಹಾಗಾಗಿ ಅದನ್ನು ಸರಿಪಡಿಸ್ಕೋಬೇಕು. ಮಕ್ಕಳು ಗೊತ್ತಾಯ್ತಂದ್ರ ಜೊತೆಗೆ ಮಕ್ಕಳು ಈಗೆಲ್ಲ ಹೇಳಿದ್ರಲ್ಲ ಏನೇನು ಬರ್ತಾ ಇದೆ, ಇಲಾಖೆಯಿಂದ ಏನೇನು ಬರ್ತಾ ಇದೆ ಅಂತ ಎಲ್ಲದೂ ಬರ್ತಾ ಇದೆ. ಏನು ಬರ್ತಾ ಇಲ್ಲ ಇಲ್ಲಿ ಹೆಚ್ಚು ಕಡಿಮೆ ನಾವು ಮನೆಗೆ ಹೋಗಿ ಸಂಜೆ ಒಂದು ಊಟ ಮಾಡ್ತೀವಿ, ಬೆಳಿಗ್ಗೆ ಒಂದು ತಿಂಡಿ ತಿನ್ಕೊಂಡು ಬರ್ತೀವಿ. ಮತ್ತೆ ಉಳಿದಂಥ ವ್ಯವಸ್ಥೆಗಳನ್ನ ಸರ್ಕಾರ ಮಾಡ್ತೇವೆ. ಹಿಡಿದು ಮತ್ತೆ ಮೊಟ್ಟೆಯನ್ನು 5 ದಿನಗಳ ಕಾಲ ಮೊಟ್ಟೆಯನ್ನು ಕೊಡ್ತೇವೆ, ಹಾಲನ್ನು ಕೊಡ್ತಿದೆ. ಹಾಲಿನ ಜೊತೆ ಈಗ ಕಳೆದ ವರ್ಷ ರಾಗಿ ಮಾಲ್ಟ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಎಲ್ಲ ಏನೇನು ವ್ಯವಸ್ಥೆ ಬೇಕು ವ್ಯವಸ್ಥಿತವಾಗಿ ಸರ್ಕಾರ ಮಾಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳೆಲ್ಲ ಏನು ಮಾಡಬೇಕು, ಓದಬೇಕು. ನಾವು ಇಲ್ಲಿ ಓದೋದು ಬಿಟ್ಟು ಬೇರೆ ಕಡೆ ನಾವು ಓದ್ತೀವಿ ಅಂತ ಹೋಗೋ ಭಾವನೆಗಳು ಕೆಲವೊಂದು ಇರ್ತದೆ. ಅದಕ್ಕೆ ಹೇಳುದು ಇಂಗ್ಲೀಷ್ಗೆ ಒತ್ತು ಕೊಡಬೇಕು ಸರ್, ಒಂದು ಸ್ವಲ್ಪ ಏನಾದ್ರು ಮಾಡಿ ಅಂತ ಹೇಳಿ. ಇಲ್ಲಿರುವಂಥ 1, 2, 3ನೇ ಕ್ಲಾಸ್ ಇಂಗ್ಲೀಷ್ ಇದೆಯಲ್ಲ ಚೆಂದಕ್ಕಂದ್ರೆ ನೀವು ಯಾವ ಪ್ರೈವೇಟಿಗೂ ಕಡಿಮೆ ಇಲ್ಲ. ಗೊತ್ತಾಯ್ತಾ ಹೇಳಿದ್ದು ನಿಮ್ಗೆ ಭಾವನೆ ಏನಾಗಿದೆ ಅಂದ್ರೆ ಅಲ್ಲಿ ಇಂಗ್ಲೀಷ್ ಇರೋದೇ ದಿನನಿತ್ಯ ಕಾಪಿ ರೈಟಿಂಗ್ ಹಾಕೊಳ್ತಾರೆ, ದಿನನಿತ್ಯ ಕರ್ಸಿವ್ ಲೆಟರ್ ಹಾಕೊಳ್ತಾರೆ, ದಿನನಿತ್ಯ ಅವರು ಫಾಲೋ ಮಾಡ್ತಾರೆ ಅನ್ನೋ ದೃಷ್ಟಿ ಕೆಲವು ಪೇರೆಂಟ್ಸ್ಗೆ ಇದೆ. ಏನಂತ ಹೇಳಿದ್ರೆ ನಮ್ಮ ಮಗು ಬಂದ ತಕ್ಷಣ ಬಸ್ ಬರುತ್ತೆ, ವೆಹಿಕಲ್ ಬರುತ್ತೆ, ಅಂತ ಹೋಗ್ತದೆ, ಯೂನಿಫಾರ್ಮ್ ಒಳ್ಳೆ ಹೋಗ್ತದೆ ಮಕ್ಕಳಿದ್ದಾರೆ. ಬಟ್ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಉದಾಹರಣೆಗೆ ನೀವು ರಾಮಕೃಷ್ಣ ಸ್ಕೂಲಲ್ಲಿ 70-80 ಮಕ್ಕಳು ಒಂದೊಂದು ಕ್ಲಾಸಲ್ಲಿ ಇರ್ತಾರೆ. ಈ ಖಂಡಿತ ಗುಂಪಿನಲ್ಲಿ ಹೋಗಿದ್ದು ಹಾಕ್ಬರ್ತಾರೆ. ಹಾಗಾಗಿ ದಯವಿಟ್ಟು ಆ ಭಾವನೆ ಬಿಡಿ. ಬೇಕಾದ್ರೆ ನೀವು ಬೇಕಾದ್ರೆ ಹಿಂಪಡೆಯಲ್ಲಿ ಇದ್ದೀರಾ, ಬೇಕಾದಲ್ಲಿ ಏನಾಗುತ್ತೆ ಅಲ್ಲಿ ಸೇರಿಸಿ. ನಿಮ್ಮೂರಲ್ಲೇ ಶಾಲೆ ಇಟ್ಕೊಂಡು ಬೇರೆ ಕಡೆ ಹೋಗಿ ನಮ್ಗೆ ಇಲ್ಲಿ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಹೇಳಿ
ಎಲ್ಲೋ ಟೀಚರ್ಸ್ ಟ್ಯಾಲೆಂಟ್ ಇದ್ದಾರೆ. ಅದು ಪ್ರೈವೇಟ್ ಅಲ್ಲಿ ಈ ಬಾರಿ ಸಭೆಯಲ್ಲಿ ಪೋಷಕರೆಲ್ಲ ನಿರ್ಧಾರ ಬಂದಿದ್ದಾರೆ. ಅವರು ಇಂಗ್ಲಿಷ್ ಒತ್ಕೊಳಕ್ಕೆ ಅಂತ ಹೇಳಿ ಒಬ್ಬರನ್ನ ನಾವು ನೇಮಿಸ್ಕೊಳ್ಳೋಣ. ಅದೇ ಮಾಡಿ ತೊಂದರೆ ಇಲ್ಲ. ನಾನು ಬೇರೆ ಇಂಗ್ಲಿಷ್ ಬೇಡ ದಿನೇಶ್ ಅವರು, ಇಲ್ಲಿ ಇರುವಂತ ಇಂಗ್ಲಿಷ್ ಪುಸ್ತಕ ಇದೆಯಲ್ಲ ಟೆಕ್ಸ್ಟ್ ಬುಕ್, ಆ ಟೆಕ್ಸ್ಟ್ ಬುಕ್ ಅನ್ನೇ ನೀಟಾಗಿ ಮಕ್ಕಳಿಗೆ ಫಾಲೋ ಮಾಡಿಸಿದ್ರೆ ತುಂಬಾ ಚೆನ್ನಾಗುತ್ತೆ. ನಾನು ಹೇಳೋದು ಬೇರೆ ಏನು ಪ್ರೈವೇಟ್ ಅಲ್ಲಿ ಇದೆಯಲ್ಲ, ಪ್ರೈವೇಟ್ ಅಲ್ಲಿ ಇಂಗ್ಲಿಷ್ ಆ ಟೆಕ್ಸ್ಟ್ಗಳು 3-4 ಇದೆಯಲ್ಲ ಸರ್, 2-3-4 ಪೇಜ್ ಸ್ಟೋರಿ ಇರುತ್ತೆ. ಆ ಸ್ಟೋರಿಯನ್ನು ಆ ಮಗು ಆ ವಯಸ್ಸಲ್ಲಿ ಅರ್ಥ ಮಾಡ್ಕೊಂಡು ನಮ್ಮ ಟೀಚರ್ಸ್ಗೆ ಹೇಳಕ್ ಬರಲ್ಲ. ಟೀಚರ್ಸ್ ಓದ್ತಾರೆ, ಬೇಕಾದ್ರೆ ಅಲ್ಲಿ ಕೊನೆಗಿರುವಂತ ಪ್ರಶ್ನೆಗಳಲ್ಲಿ ಯಾವ್ದು ಗೈಡ್ ನೋಡ್ಕೊಂಡು ಬರ್ಸ್ಬಿಡ್ತಾರೆ. ಅಲ್ಲಿ ನಾನು ನೋಡ್ತೀವಲ್ಲ 1-2-3 ಪೇಜ್ ಇರುತ್ತೆ. 1-2-3ನೇ ಕ್ಲಾಸ್ ಮಕ್ಕಳಿಗೆ ಕನ್ನಡದಲ್ಲಿ ನಮ್ಮಲ್ಲಿ ಹೆಚ್ಚು ಕಡಿಮೆ 1 ಪೇಜ್ 2 ಪೇಜ್ ಇರುತ್ತೆ. ನಮಗೆ 1-2-3-4 7ನೇ ತರಗತಿವರೆಗೂ 1-2-3 ಪೇಜ್ ಕನ್ನಡ ಪುಸ್ತಕ ಇರುತ್ತೆ. ಅಲ್ಲಿ 1-2-3ನೇ ತರಗತಿಗೆ 1-2-3 ಪುಟಗಳ ಇಂಗ್ಲಿಷ್ ಸ್ಟೋರಿಗಳು ಇರ್ತವೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಬುಕ್ಸ್ ಇದಕ್ಕೆ ಇದು ಮಾಡಿ ಅಲ್ಲಿ ಯಾವುದು ಸುಲಭ ಸಿಗುತ್ತೆ ಅಲ್ಲಿ ಕಾಂಪಿಟೇಟಿವ್ ವೈಸ್ ಅಂದ್ರೆ ಸಾಮರ್ಥ್ಯಗಳು ರೈಸ್ ಆಗಿರಲ್ಲ. ಉದಾಹರಣೆಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ 1ನೇ ಕ್ಲಾಸ್ ಇದ್ದಿದ್ದು ಏನ್ ಮಾಡ್ತೀವಿ ಅಂತ ಗಣಿತಕ್ಕೆ ಸಂಬಂಧಪಟ್ಟ 1ರಿಂದ 20ಕ್ಕೆ ಕಳಿಸ್ತೇವೆ ನಾವು. 20ರಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಕಳಿಸ್ತೇವೆ. ಅದರ ಮುಂದುವರೆದ ಭಾಗ 2ನೇ ಕ್ಲಾಸಿಗೆ 20ರಿಂದ 100ವರೆಗೆ ಹೋಗ್ತೀವಿ. ಅದರಲ್ಲಿ ಗುಣಾಕಾರ, ಭಾಗಾಕಾರ ಅದು ಬರ್ತದೆ. ಅಲ್ಲಿ ಒಂದೇ ಸಲ ಏನ್ ಮಾಡ್ತಾರೆ 1-100 ಬಿಡ್ತಾರೆ ಮಗು. ಮತ್ತೆ ಕಾಗುಣಿತ ಡೈರೆಕ್ಟ್ ಹೋಗ್ತಾರೆ. ಅಲ್ಲಿ ಮಗು ಅಕ್ಷರ ಬರೆಯುತ್ತೆ, ಬೇಕಾದ್ರೆ ಬರೆಯುತ್ತೆ, ಅಕ್ಷರ ಗುರ್ತು ಮಾಡಲ್ಲ, ಪದಗಳನ್ನ ಗುರ್ತು ಮಾಡಲ್ಲ. ಬೇಕಾದ್ರೆ ಕೆಲವೊಂದು ಪ್ರೈವೇಟ್ ಹೋಗುವಂತ ಮಕ್ಕಳು ನೋಡಿ ಬೇಕಾದ್ರೆ ಬರೀ ಅಂದ್ರೆ ಬಗ್ಗೆ ಬರೆಯೋದು ಬೇಕಾದ್ರೆ 1ರಿಂದ 1000ವರೆಗೆ ಸಂಖ್ಯೆಗಳನ್ನು ಬರ್ತದೆ. ಇದು ಯಾವ ಸಂಖ್ಯೆ ಅಂತ ಹೇಳೋದು ಮಧ್ಯದಲ್ಲಿ ಕೇಳಿದ್ರೆ ಬರಲ್ಲ. ಹಾಗಾಗಿ ನಮ್ಮ ಗೌರ್ಮೆಂಟ್ ಸಿಲೆಬಸ್ ವೈಜ್ಞಾನಿಕವಾಗಿದೆ. ಅದನ್ನ ಒಂದು ಕ್ಲಾಸಿಂದ ಮತ್ತೊಂದು ಕ್ಲಾಸಿಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ. 1ರಿಂದ 2, 2ರಿಂದ 3, 3ರಿಂದ 4ಕ್ಕೆ ಆ ಸಾಮರ್ಥ್ಯಗಳು ಏನಾಗ್ತದೆ ಡೆವಲಪ್ ಆಗ್ತಾ ಆ ರೀತಿಯಲ್ಲಿ ಪಠ್ಯಕ್ರಮಗಳು ರಚನೆ ಆಗ್ತವೆ. ಅಲ್ಲಿ ಪ್ರತಿಯೊಂದು ಯಾವ ಪ್ರೈವೇಟ್ ಅಲ್ಲಿ ಹೋಗಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಒಂದು ಬುಕ್ ಇರುತ್ತೆ, ಮತ್ತೊಂದು ಪ್ರೈವೇಟ್ ಸ್ಕೂಲಲ್ಲಿ ಮತ್ತೊಂದು ಬುಕ್ ಇರುತ್ತೆ. ಯಾವುದೇ ಕಾಮನ್ ಆಗಿರಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ಕಾಮನ್ ಆಗಿರಲ್ಲ 1-2-3ನೇ ಕ್ಲಾಸ್ ಬುಕ್ಸ್. ಯಾವುದೋ ಒಂದು ಇದರಲ್ಲಿ ಖರೀದಿ ಮಾಡಿಕೊಂಡು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಪ್ರತಿಯೊಂದು ಪ್ರೈವೇಟ್ ಅಲ್ಲಿ ಒಂದೊಂದು ಬುಕ್ ಇರುತ್ತೆ. ಕಾಂಪಿಟೆನ್ಸಿ ವೈಸ್ ಇರೋದೇ ಇಲ್ಲ. 3ಕ್ಕೆ ಇದ್ದಿದ್ದು 4 ಇರಲ್ಲ, 4ರಿಂದ 5ಕ್ಕೆ ಡೆವಲಪ್ಮೆಂಟ್ ಆಗಿರಲ್ಲ ಸಾಮರ್ಥ್ಯಗಳು. ಹಾಗಾಗಿ ಇದು ಪುಸ್ತಕ ಚೆನ್ನಾಗಿದೆ. ಮಗು ಏನಾಯ್ತು ಅಂದ್ರೆ ವಾತಾವರಣ ಪೂರಕವಾದಂತ ವಾತಾವರಣದಲ್ಲಿ ಕಲಿಬೇಕು. ಜೊತೆಗೆ ಆ ಮಗು ವಯಸ್ಸಿಗೆ ಅನುಗುಣವಾದಂತದನ್ನೇ ಕಲಿಬೇಕು. ಬಹಳ ಏನ್ ಮಾಡ್ತಾರೆ ಗೊತ್ತಾ ಸರ್, ಎಷ್ಟು ಇಂಥದ್ದೇ ಒಂದು ನಾವು ಆನ್ಸರ್ ಕೊಡ್ತೀವಿ, ಇಂಥ ಪ್ರಶ್ನೆ ಕೊಡ್ತೀವಿ ಅಂತ ಮಕ್ಕಳಿಗೆ ಟಿಕ್ ಮಾಡಿರ್ತಾರೆ. ಏನಾಗಿದೆ ಅಂದ್ರೆ ಅಲ್ಲಿ ಮೇಡಮ್ ಏನ್ ಗೊತ್ತಾ, ಅಲ್ಲಿ ಮಾಡ್ತಾರೆ ಅವರು 98, 97, 90 ವರ್ಕ್ ಮಾಡ್ತಾರೆ. ಒಂದು ವಾರ ಟೆಸ್ಟ್ ಇದೆ ಅಂತ ಹೇಳಿದ್ರೆ ಇವೇ ಕ್ವಶನ್ ಬರ್ತಾವ ಅಂತ ಬರ್ಸಿ ರೈಸ್ ಮಾಡ್ತಾರೆ. ಜೊತೆಗೆ ಬೇಕಾದ್ರೆ ನೀವು ಗಮನಿಸಿ, ನೀವು ರಾಮಕೃಷ್ಣ ಶಾಲೆ ಮತ್ತೆ ಯಾವ್ದೋ ಒಂದಿಷ್ಟು ಸ್ಕೂಲ್ಗಳು ಇರ್ತದಲ್ಲ, 97 ಬರ್ಲಿ 98 ಬರ್ಲಿ SSLC PUC ಇದು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ವಶನ್ ಆನ್ಸರ್ ಮೆಥಡ್, ಈ ಪ್ರಶ್ನೆಗೆ ಉತ್ತರ PUC ಹೋದಾಗ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರ್ತದೆ. ಅಲ್ಲಿ CET ಮತ್ತೆ ನೀಟ್ ಅಂತ ಎಕ್ಸಾಮ್ ಇರುತ್ತಲ್ಲ, ಅಲ್ಲಿ ಖಂಡಿತವಾಗಿ ಇದು ಹೋಗ್ತಾರೆ. ಇಲ್ಲಿ ನಮ್ಮ ಫ್ರೆಂಡ್ಗಳೇ ಇದ್ದಾರೆ, ಹೆಚ್ಚು ಕಡಿಮೆ 97, 98 ಬಂದು ರಾಮಕೃಷ್ಣ ಸ್ಕೂಲಲ್ಲಿ ಓದಿದ್ರು ಇದ್ದಾರೆ. ಅವರು CET ಯನ್ನು 200 ಏನು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 60,000 70,000 ಹಾಕಿಲ್ಲ. ಅದೇ ಗೌರ್ಮೆಂಟ್ ಶಾಲೆಯಲ್ಲಿ ಓದೋರು ಹೆಚ್ಚು ಕಡಿಮೆ ಒಳ್ಳೆ CET ಯನ್ನು ಮಾಡಿದ್ದಾರೆ, ನೀಟ್ ಅನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ನಿಮ್ಗೆ ಏನಾಗುತ್ತೆ, ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಆ ಮಗು ಆ ಸಾಮರ್ಥ್ಯಗಳನ್ನ ಕಲ್ತಿದೆಯಾ ಅಂತ ನೋಡ್ಕೊಳ್ಳಿ. ಉದಾಹರಣೆಗೆ ಈ ಕ್ವಿಜ್ ಕಾರ್ಯಕ್ರಮ ನಾವು ಪ್ರತಿಭಾ ಕಾಲೇಜಲ್ಲಿ ಮಾಡ್ತೇವೆ. ಯಾವ ಪ್ರೈವೇಟ್ ಸ್ಕೂಲ್ ಬರಲ್ಲ, ನಮ್ಮ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳೇ ಕ್ವಿಜ್ ಅಲ್ಲಿ ಬರೋದು. ಹಾಗಾಗಿ ಅದು ಬೇಡ. ದಿನೇಶ್ ಅವ್ರು ಒಳ್ಳೆ ಕ್ರಮ ತಗೊಳ್ಬೇಕಾದ್ರೆ ಇಂಗ್ಲೀಷಿಗೆ ಬೇಕಾದ್ರೆ ಎಷ್ಟೋ ಟೀಚರ್ಸ್ ಅನ್ನ ನೇಮಕ ಮಾಡ್ಕೊಳ್ಳಿ. ನೀವೆಲ್ಲ ಪ್ರೈವೇಟ್ ಹೋದ 10, 15,000, 20,000 ಕಟ್ ಮಾಡಬೇಕಲ್ಲ, ಅದನ್ನ ಒಬ್ಬ ಪೇರೆಂಟ್ಸ್ ಬೇಕಾದ್ರೆ 500 ರೂಪಾಯಿ ಹಾಕೊಂಡು ಇಲ್ಲಿ ಒಬ್ರು ಮತ್ತೆ ಎಕ್ಸ್ಟ್ರಾ ಒಬ್ಬ ಟೀಚರ್ಸ್ ಇಟ್ಕೊಂಡು ಇಂಗ್ಲೀಷಿಗೆ ಓದ್ಕೊಡಿ. ಇಂಗ್ಲೀಷ್ ಸಂಬಂಧಪಟ್ಟ ಸೋರ್ಸಸ್ಗಳು ಇದ್ದಾರೆ, ಮಾದೇಶ್ ಅವರು ಇದ್ದಾರೆ, ಒದಿಸ್ಕೊಡ್ತಾರೆ ಪೂರಕವಾಗಿ. ಅದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಡೆವಲಪ್ ಮಾಡ್ತಾರೆ. ನಿಮ್ಮ ಹಣವನ್ನೇ ಇಲ್ಲಿ ನಿಮ್ಮ ಶಾಲೆಗೆ ಬಳಕೆ ಮಾಡ್ಕೊಂಡು ಇಂಗ್ಲೀಷ್ ಅನ್ನು ಕಲಿಸುವಂತ ಪ್ರಯತ್ನ ಮಾಡಿ. ಮಕ್ಕಳು ಎಲ್ಲರಷ್ಟು ಓದಬೇಕು. ಯಾರು ಬೇಡ, ನಾಡದು ಈ ವರ್ಷ ಹೋಗಿಲ್ಲ. ಇನ್ನೊಂದು 8ನೇ ಕ್ಲಾಸಿಂದ ಅವನು ಹೋಗಿ ಅವಳು ಹೋಗಿ ಏನಾಗ್ಬಿಡ 8ನೇ ಕ್ಲಾಸಿಂದ ನಿನ್ಗೆ ಏನ್ ಗೊತ್ತೋ, ನೀನು ಹೋಗಿ 7ನೇ ಕ್ಲಾಸ್ಗೆ ಹೋದ್ರೆ ತಲೆ ಕೂಡ ಅರ್ಥ ಆಗಲ್ಲ. ಅಲ್ಲಿ ಸಿಲೆಬಸ್ ಇದೆಯಲ್ಲ, ಎಲ್ಲರೂ ಹೋದ್ರೆ ಏನಾದ್ರು ಆ ಸಿಲೆಬಸ್ ಈ ಅವನು ಒಂದೇ ಸಲ 8ನೇ ಕ್ಲಾಸಿಗೆ ಬೇಕಾದ್ರೆ ಅವ್ರು ಸೇರ್ಕೊಳ್ಳಿ. 8ನೇ ಕ್ಲಾಸಿಂದ ಒಂದು ರೀತಿಯಲ್ಲಿ ಅಲ್ಲಿ ಟೀಚಿಂಗ್ ಒಂಥರ ಇರುತ್ತೆ.
ನೀವು ಆರೆಲ್ಲ ಓದ್ಕೊಂಡು 7ನೇ ಕ್ಲಾಸಿಗೆ ಮಾತ್ರ ಅಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆ ಮಗು ಗೊಂದಲಾಗುತ್ತೆ. ಆ ಟೀಚರ್ಸ್ ಅಡ್ಜಸ್ಟ್ ಆಗಕ್ಕೆ ಒಂದು ಹೆಚ್ಚು ಕಡಿಮೆ 1-5-6 ತಿಂಗಳು ಬೇಕಾಗುತ್ತೆ. ಹಾಗಾಗಿ 7ನೇ ಕ್ಲಾಸ್ ಮುಗಿಸಿ 8ನೇ ಕ್ಲಾಸಿಗೆ ಹೋಗಿ, ಯಾರೇ ಆಗಲಿ 5ನೇ ತರಗತಿ ಇಂದ ಹೋಗಿ 6ನೇ ಕ್ಲಾಸಿಗೆ ಹೋಗಿ, ತೊಂದರೆ ಇಲ್ಲ. ಅಲ್ಲಿ ಮಧ್ಯದಲ್ಲಿ ಒಂದು 6ಕ್ಕೆ ಹೋಗೋದು 5ಕ್ಕೆ ಹೋಗೋದು ಆ ರೀತಿ ಅದನ್ನು ಮಕ್ಕಳು ಗೊಂದಲಕ್ಕೆ ಕೊಡೋದಾಗ್ತದೆ. ನಮ್ಮ ಫ್ರೆಂಡ್ಸೇ ಕೆಲವರೆಲ್ಲ ಮಾಡಿದ್ದಾರೆ. 8ಕ್ಕೆ ಒಂದು ಕ್ಲಾಸ್, 9ಕ್ಕೆ ಒಂದು, ಮತ್ತೆ ವಾಪಸ್ ಬಂದು ರಾಮಕೃಷ್ಣ ಶಾಲೆ ಮತ್ತೊಂದು ಸ್ಕೂಲಿಗೆ ಸೇರಿಸ್ಕೊಂಡು ಆ ರೀತಿ ಮಗು ಗೊಂದಲಾಗ್ತದೆ. ನಮ್ಗೆ ಅದ್ರ ಪೋಷಕರು ಗೊಂದಲಾಗಲ್ಲ. ಮಗು ಏನಾಗುತ್ತೆ, ಅಲ್ಲಿ ಹೊಸ ಫ್ರೆಂಡ್ಸ್ ಈಗ ಅಡ್ಜಸ್ಟ್ ಆಗಿರ್ತಾರೆ, ಅವರಿಗೆ ಹೊಸ ಫ್ರೆಂಡ್ಸ್ಗೆ ಅಡ್ಜಸ್ಟ್ ಆಗಕ್ಕೆ ಒಂದು 6-2 ತಿಂಗಳು ಬೇಕು. ಹಾಗಾಗಿ ಅಲ್ಲಿ ಟೀಚರ್ಸಿಗೆ ಹೊಂದಾಣಿಕೆ ಬೇಕು. ಇಲ್ಲಿರುವಂಥ 10 ಮಕ್ಕಳು ಜೊತೆ ಕಲಿಯೋಕ್ಕೆ ಅಲ್ಲಿ ಹೆಚ್ಚು ಕಡಿಮೆ ಆಯಾ ಸೆಕ್ಷನಲ್ಲಿ 80-60 ಮಕ್ಕಳು ಇರ್ತಾರೆ ನಮ್ಮ ಸೆಕ್ಷನ್. ಹಾಗಾಗಿ ಆ ರೀತಿ ಕಲಿಕೆ ಆಗಲಿ, ನೀವೇ ಎಲ್ಲರೂ ಸೇರಿಕೊಂಡು ಮತ್ತೊಬ್ಬರು ಟೀಚರ್ಸನ್ನು ನೀವೇ ನಮಗೆ ಮಾಡ್ಕೊಂಡು ಇಲ್ಲಿರುವಂಥ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡುವಂತೆ ವ್ಯವಸ್ಥೆ ಮಾಡೋಣ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಇಲ್ಲಿಯ ಈ ದಿನ ಸೋಷಿಯಲ್ ಆಡಿಟ್ ತುಂಬ ಚೆನ್ನಾಗಿದೆ. ನಾವು ಮಾಡುವಂಥ ಕೆಲಸವನ್ನು ಸರ್ಕಾರವೇ ಬಿಟ್ಟು ಇಲ್ಲಿಯ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಇಲ್ಲಿ ಫಲಾನುಭವಿಗಳಿಗೆ ಸಿಗುವಂಥದ್ದು ಎಲ್ಲ ಸಿಕ್ಕಿದೆ ಎಂಬುದರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಸರ್ಕಾರ ತೋರಿಸ್ತಿದ್ದಾರೆ. ಮತ್ತೆ ಎಲ್ಲರಿಗೂ ನೋಡಿ ಮತ್ತೆ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಹೆಡ್ ಮಾಸ್ಟರ್ ಏನೇನು ಇಟ್ಟಿದ್ದಾರೆ ಮಾಡ್ಕೊಂಡು ಹೋಗ್ತೀವಿ. ನಾವು BOಕ್ಕೆ ವರದಿ ಕೊಡ್ತೇವೆ. ಇಲ್ಲಿ ಮತ್ತೊಂದು ಗ್ರಾಮ ಸಭೆಯನ್ನು ಕರೆದು ಇಲ್ಲಿನ ಊರಿನ STMC ಅವರಿಗೆ ಮತ್ತೆ ಗ್ರಾಮದವರಿಗೆ ಇಲ್ಲಿ ಏನೇನು ನಡೀತು ಈಗ ನೋಡಿ ಗೊತ್ತಾಯಿತು. ಕಳೆದ ವರ್ಷ ಎಷ್ಟೆಷ್ಟು ಅನುದಾನಗಳು ಬಂದಿದೆ ಅಂತ ಗೊತ್ತಾಯಿತು. ಅದು ನಾವು ಮಾಡುವಂಥದ್ದನ್ನು ನಾವು ನೀವು STMCಗೆಲ್ಲ ಹೇಳಲ್ಲ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದೇ ಆದಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಮತ್ತೆ BOಗೆ ವರದಿ ಕೊಡ್ತೀವಿ. ಆದರೆ ಈ ಗ್ರಾಮ ಸಭೆ ಅಂತಂದು ಎಲ್ಲ ಪೋಷಕರಿಗೆ ಹಿಂದಿನ ವರ್ಷ ಏನೇನು ಅನುದಾನಗಳಾಗಿದೆ, ಏನೇನು ಬಳಕೆ ಆಗಿದೆ, ಮತ್ತೆ ಏನು ಡಿಫಾಲ್ಟ್ಸ್ ಇದೆ, ಮತ್ತೆ ಏನನ್ನು ಆಗಬೇಕು ಎಂಬುದ್ರ ಬಗ್ಗೆ ವರದಿಯನ್ನು ನಮ್ಮ ಮುಂದೆ ಮಂಡಿಸಿ ಅದನ್ನು ನಿಮ್ಮ ತೆಗೆದುಕೊಂಡು ಮತ್ತೆ ಸರ್ಕಾರಕ್ಕೆ ವರದಿ ಹೋಗೋದು. ಹಾಗಾಗಿ ಅತ್ಯುತ್ತಮವಾದಂಥ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ಸೋಷಿಯಲ್ ಆಡಿಟ್ ಈ ಶಾಲೆ ತುಂಬ ಚೆನ್ನಾಗಿದೆ. ಮತ್ತೆ ಇವರು ನಾನು ಹೇಳ್ಬೇಕಂದ್ರೆ ಇವರು ಈ ಸಲ ಈಗ ನಾನು ಸುಮಾರು ಸ್ಕೂಲಿಗೆ ಭಾಗವಹಿಸಿದ್ನಲ್ಲ, ಫಲಂಕ್ಷವಾಗಿ ಅವರು ವರದಿಯನ್ನು ಒಪ್ಪಿಸಿದ್ದಾರೆ. ನಾನು ಬೇರೆ ಬೇರೆ ನಮ್ಮ ವರ್ಷದಲ್ಲಿ ಸುಮಾರು ಸೋಷಿಯಲ್ ಆಡಿಟ್ ಸಭೆಗಳನ್ನು ಭಾಗವಹಿಸ್ತೀನಿ. ತುಂಬ ಇವತ್ತು ನಾನು ಗಮನಿಸಿದಂತೆ ದೇವೇಂದ್ರವರು ತುಂಬ ಚೆನ್ನಾಗಿ ಹೆಡ್ವೈಸ್ ಏನು ಎಷ್ಟು 136 ಸರ್ 136 ಹೆಡ್ವೈಸ್ಗಳನ್ನು ತುಂಬ ಪರಿಶೀಲನೆ ಮಾಡಿ ಅದಕ್ಕೆ ಏನೇನು ಬೇಕಿತ್ತು ಮತ್ತು ಏನೇನು ಕೊರತೆ ಇದೆ. ಮತ್ತು ನನ್ನ ವಿಸಿಟನ್ನು ಹೇಳ್ತಾರೆ. ನಾನು ಹೆಚ್ಚು ಕಡಿಮೆ ಈ ತಿಂಗಳೊಳಗೆ 3 ವಿಸಿಟ್ ಆಗಿ ಈ ಸ್ಕೂಲಲ್ಲಿ. ಆದರೆ ಅಟೆಂಡೆನ್ಸ್ ಅಲ್ಲಿ ಮಾಡಲು ವರದಿ ವಿಸಿಟ್ ಕರ್ಕೊಂಡು ಹೋಗ್ತೀವಿ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ನಾವು ಹೆಚ್ಚು ಕಡೆ ಈಗ 15 ದಿವಸ ಆಯ್ತು, 17 3 ದಿವಸ ಕೇಳಿಬಿಟ್ಟೆ ಸರಿ. 3 ಸಲ ಬಂದಿದ್ದೀವಿ ಇವತ್ತು. ಅದು 23-24ನೇ ಸಾಲ ಸರ್. ನಾವು ಬರ್ತಾ ಇರ್ತೀವಿ ನಮ್ಮ ಮೇಲೆ ತಿಂಗಳಲ್ಲಿ 2 ಸಲ ಬಂದೇ ಬರ್ತೀವಿ. ತಿಂಗಳಲ್ಲಿ 2 ಸಲ ಬಂದೇ ಬರ್ತೀವಿ. ಪ್ರತಿ ಶಾಲೆಗೆ ಹೋಗ್ತೀವಿ. ತೊಂದರೆ ಇಲ್ಲ ಇರಲಿ ಅಂತೇಳಿ ಈ ಸೋಷಿಯಲ್ ಆಡಿಟ್ ಅನ್ನ ಮಾಡ್ತಾ ಇರಲಿಕ್ಕೆ ಒಂದಿಷ್ಟು ಅವಕಾಶ ನಮ್ಮೆಲ್ಲರೂ ಹೊಂದಿಸ್ತಾ ನಾನು ಮಾತು ವರದಿ ಮಂಡಳಿಯ ಮೇಲಿನ ಉತ್ತಮ ಅಂಶಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಂತಹ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ನಾಗರಾಜ್ ಅವರು, ಈಗ STMC ಉಪಾಧ್ಯಕ್ಷರಾದ ಶ್ರೀಮತಿ ರಾಧಾ ಅವರು ವರದಿ ಬಗ್ಗೆ ಮಾತಾಡ್ತಾರೆ. ಉಪಾಧ್ಯಕ್ಷರು ಹಾಗೂ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿದೆ. ಅಡುಗೆ ಬಗ್ಗೆ ಹೇಳ್ತೀನಿ ನಾನು. ಸ್ವಲ್ಪ ಪಾತ್ರೆ ಎಲ್ಲ ಬೇಕಾಗುತ್ತೆ. ಒಲೆ ಹಚ್ಬೇಕಾದ್ರೆ ಒಂದೇ ಗ್ಯಾಸ್ ಆಗಿದೆ ಅಡುಗೆ ಮಾಡಬೇಕಾದ್ರೆ, ಅದು ಸ್ವಲ್ಪ ತೊಂದರೆ ಆಗುತ್ತೆ. ಅಡುಗೆ ಮಾಡೋದ್ರಲ್ಲಿ ಒಲೆ ಒಂದೇ ಆಗಿದೆ. ಒಲೆ ಒಂದೇ ಆಗಿದೆ, ನಮಗೆ ಗ್ಯಾಸ್ ಲಿಮಿಟೇಷನ್ಸ್ ಇರುತ್ತೆ. ಇದೇ 2 ಒಲೆ. ಆ ಒಲೆನ ರಿಪೇರಿ ಮಾಡಿದ್ರು ಸಹ ಬಳಕೆ ಮಾಡಕ್ಕೆ ಸಾಧ್ಯ ಆಗೋದು ಒಂದೇ ಕಾಲದಲ್ಲಿ. ಸಿಲಿಂಡರ್ ಒಂದಿರುತ್ತಲ್ಲ, ಹಾಗಾಗಿ ಈ ಸಲ ಅಂತ ಅಂದ್ರೆ 2 ಒಲೆ ತಗೊಂಡ್ರೆ ಅಲ್ಲೇ ಸರ್ ನಾನು ಶೇಷಾಚಾರ್ಯ ಹೇಳಿದ್ದೀನಿ, ಆ ಸಣ್ಣ ಒಲೆ ಬಳಸ್ತೀವಲ್ಲ ಅದನ್ನ ಈ ಅಕಾಡೆಮಿಕ್ ಇಯರ್ ಬಂದ್ಮೇಲೆ ಅರ್ಜಿ ಕೊಡಿ ಅಂತ ಅಂದ್ರೆ ಅವಳಿಕೆ ಅನ್ನೋದು ಅಂತ ಬಳಸ್ಕೊಡೋದು. ಅಲ್ಲ ಮಾರ್ಚ್ ನಂತರ ಹಾ ಅದೇ ಅದನ್ನ ಲೆಟರ್ ಕೊಡಿ, ಜೂನ್ ಅಲ್ಲಿ ಲೆಟರ್ ಕೊಡಿ, ನೀವು ಲೆಟರ್ ಕೊಟ್ಟು ಬಳಸ್ಕೊಡಿ ಅಂತ ಮಾಡ್ತಾರೆ. ಬಳಸ್ಲಿಕ್ಕೆಲ್ಲ ಪಾತ್ರೆ ಎಲ್ಲ ಬೇಕು. ನನಗೆ ಮಾರ್ಚ್ ನಂತರ ಅಡುಗೆ ಮಾಡೋದು ಹೇಳಲ್ಲ. ಮಾಡ್ಲಿಕ್ಕೆ ಬೇಕಾಗುತ್ತೆ, ಬಳಸ್ಲಿಕ್ಕೆ ಎಲ್ಲ ಪಾತ್ರೆಗಳೆಲ್ಲ ಬೇಕಾಗುತ್ತೆ. ಹೇಳಿದ್ದಾರೆ ಅವರು, ಗಮನ ತಂದಿದ್ದಾರೆ. ಈ 1 ತಿಂಗಳಲ್ಲಿ ಅರ್ಜಿ ಕೊಟ್ಟು ನಾವು ಪರ್ಮಿಷನ್ ತಗೊಂಡು ತರ್ತೀನಿ. ಏನು ಅಮೌಂಟ್ ಹೊಂದಿದೆ ಮಾರ್ಚ್ ನಂತರ ಅದನ್ನ ಬಳಕೆ ಮಾಡ್ಲಿಕ್ಕೆ ಒಂದು ಆದೇಶ ಮಾಡ್ತಾರೆ ನಮ್ಮ ಸರ್ ಅಕ್ಷರದಾಸರ ಸಂಸ್ಥೆ. ಅವಾಗ ಕೊಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ, ಆಯ್ತಾ? ಅದು ಬೇರೆ ಯಾವ್ದಾರ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅವ್ರದ್ದು ಪರ್ಮಿಷನ್ ಕೇಳಿ ಆಮೇಲೆ ಅದನ್ನ ತರಬೇಕಾಗುತ್ತೆ.
ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀ ಸೋಮಶೇಖರ್ ಅವರು ತಮ್ಮ ಅಭಿಪ್ರಾಯ ಮಂಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರೇ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿಗಳೇ, ಹಾಗೆ ಶಾಲಾ ಶಿಕ್ಷಕ ವರ್ಗದವರೇ, ಹಾಗೂ ಎಲ್ಲ STMCಯ ಸದಸ್ಯರುಗಳೇ, ಹಾಗೂ ಪೋಷಕ ವರ್ಗದವರೇ, ಹಾಗೂ ನಮ್ಮ ಶಾಲೆಯ ಪ್ರಾಣಿಗಳು, ಎಲ್ಲರಿಗೂ ಇವತ್ತಿನ ಒಂದು ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನಿವತ್ತು ಟೈಮ್ ಆಯಿತು, ಎಲ್ಲ ಅಧಿಕಾರಿಗಳು ಬಂದು ಹೋದ್ರೇನ ಬರೋದಲ್ಲ ಅಂತ ಅಂದ್ಕೊಂಡಿದ್ದೆ. ತುಂಬ ಖುಷಿ ಆಗುತ್ತೆ. ಇದನ್ನು ನಾವು ಕೂಡ ಒಂದು ತಿಳ್ಕೊಳ್ಳೋ ಅಂತ ಒಂದು ವಿಷಯಗಳಿರ್ತವೆ. ಹಾಗೆಯೇ ನಾನು ಗ್ರಾಮ ಪಂಚಾಯತಿಯ ಒಂದು ಸದಸ್ಯ ಆಗಿರೋದ್ರಿಂದ ಈ ಒಂದು ಶಾಲೆಗೆ ಬೇಕಾಗುವಂಥ ಏನು ಒಂದು ವ್ಯವಸ್ಥೆಗಳಿದೆ ನಮ್ಮ ಗ್ರಾಮ ಪಂಚಾಯತಿಯಿಂದ, ಅದನ್ನು ನಾವು ಮಾಡಿಸ್ಕೊಡ್ತೀವಿ. ನಾವು 3 ಜನ ಮೆಂಬರ್ಗಳಿಗೆ ಹಾಗೆಯೇ ಅದಕ್ಕೂ ಮೊದಲು ಕೂಡ ಹೇಳ್ತೀವಿ, ಒಂದು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಮಗೆ ಅರ್ಜಿ ಕೊಡ್ತೀವಿ. ನಾವು ಓಪನ್ ಆಗಿ ಹೋಗಿ ಸದಸ್ಯರಾಗಿ ನಾವು ಪಿಡಿಯೋದಾಗಿರ್ಬೋದು, ನೇರವಾಗಿ ಯಾವುದೂ ಬರಲ್ಲ, ಅರ್ಜಿ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅರ್ಜಿಗಳನ್ನು ನೀವು ಯಾವುದಕ್ಕೆ ಏನು ಬೇಕು, ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವುದು ಈಗ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಅರ್ಜಿ ಕೊಡಬೇಕು. ಹಾಗೆ ಗ್ರಾಮ ಸಭೆ ಇರುತ್ತೆ, ಅವಾಗ ನಾವು ಹೇಳ್ತೀವಿ. ಗ್ರಾಮ ಸಭೆ ಇದೆ ಅನ್ಸುತ್ತೆ, ಕರೀತಾರೆ. ಅದು ಈಗ ಆರೋಗ್ಯ ಬಸವಪುರನ ಎಲ್ಲ ಇಡಬೇಕು ಅಂತ ಅಂದಿದ್ದಾರೆ. ಆದರೆ ಮಳೆ ಎಲ್ಲ ಇರೋದ್ರಿಂದ ಗ್ರಾಮ ಪಂಚಾಯತಲ್ಲೇ ಇರ್ಬೋದು. ಅವತ್ತು ನೀವು ಕೂಡ ಬಂದು ಹೇಳ್ತೀವಿ, ಅರ್ಜಿನೂ ಕೊಡ್ಬೋದು. ಇಷ್ಟು ಮಕ್ಕಳಿಗೆ ಅವಕಾಶ ಹಿಂದಿನ ಅರ್ಜಿ ಕೊಟ್ಟಿದ್ರು ಮೇಡಮ್, ಕಂಪೌಂಡಿಗೆ, ಬಣ್ಣಕ್ಕೆ, ಆಮೇಲೆ ಅದೇ ಎಲ್ಲ ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ಪ್ರತಿ ಬಾರಿ. ತುಂಬಾ ನಾವು ನೋಡಿದ್ದೇವೆ ಪಂಚಾಯತಿಗಳ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮಾಡಲು ಶಾಲೆ ವಾರ್ಡ್ನ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ಸುಬ್ರಹ್ಮಣ್ಯ ಒಂದು ವಿಜ್ಞಾಪನೆ ಏನು ಅಂದ್ರೆ, ಶಾಲೆಗೆ ಪಂಚಾಯತಿಂದ ಯಾವೆಲ್ಲ ಅನುಕೂಲಗಳು ಸಿಗಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಗೊಂದು ತಿಳಿಸಿದ್ರೆ ನಾವು ಅದರ ಅರ್ಜಿಯನ್ನು ಕೊಡ್ಬೋದು. ಕೆಲವು ಸಂದರ್ಭದಲ್ಲಿ ನಮ್ಮ ಪಂಚಾಯತಿಂದ ಈಗ ಅನುಕೂಲ ಸಿಗಲ್ಲ ಅನ್ನೋದು ಮಾತನ್ನ PDOs ಅಂತ ಹೇಳಿದ್ದಾರೆ. ಇದರ ನಮ್ಮ ಪಂಚಾಯತಿನ ಅವಕಾಶ ಇಲ್ಲ ಅಂತ ಹೇಳಿ. ಸೊ ಯಾವ್ದಾದ್ರು ಇದ್ರೆ ಯಾವುದೇ ಸಂದರ್ಭದಲ್ಲಿ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಅರ್ಜಿಯನ್ನು ಕೊಡ್ತೇವೆ. ಶಾಲೆಯ ಒಳ್ಳೆದಾಗಕ್ಕೆ ಸಾಕಷ್ಟು ಆಲೋಚನೆಗಳನ್ನ ಇಟ್ಕೊಂಡಿರುವಂತಹ ಮೇಡಮ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಈಗ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀಯುತ ಮಾಧುಶ್ರೀರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ವೇದಿಕೆಯ ಅಧ್ಯಕ್ಷರೇ ಹಾಗೂ ನಮ್ಮ STMC ಅಧ್ಯಕ್ಷರೇ ಹಾಗೂ ಸಮೂಹ ಸಂಪನ್ಮೂಲ ಹಾಗೂ ಈ ನೋಡಲ್ ಅಧಿಕಾರಿಯಾದ ನಾಗೇಶ್ವರ ಅವರೇ ಹಾಗೂ ಈ ಗ್ರಾಮದ ಜನಪ್ರತಿನಿಧಿಯಾದಂಥ ಲಕ್ಷ್ಮಣ ಅವರೇ ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ಸಂಪನ್ಮೂಲ ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂಥ ಶಿಕ್ಷಕ ವೃಂದವರೇ ಹಾಗೂ ಪೋಷಕರೇ, ನನ್ನ ಹೆಚ್ಚಿನ ಪುಟಾಣಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಈ ಸೋಷಿಯಲ್ ಆಡಿಟ್ನ ಪರಿಶೋಧನೆಗಳನ್ನು ನೋಡಿದಾಗ ಎಲ್ಲ ಅಂಶಗಳನ್ನು ಅಬ್ಸರ್ವ್ ಮಾಡಿದೆ. ಇಲ್ಲಿ ಕೆಲವು ಒಳ್ಳೆಯ ಅಂಶಗಳನ್ನು ಸಹ ಇಲ್ಲಿ ನನಗೆ ತಿಳಿಸಿದ್ದು, ಅದೇ ರೀತಿಯಾಗಿರ್ತಕ್ಕಂಥ ಕೆಲವು ಏನು ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಸಲಹೆಗಳನ್ನು ಸಹ ಕೊಡು. ತುಂಬ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಸಾಕಷ್ಟು ನಮ್ಮ ಗ್ರಾಮದ 2 ವರ್ಷಗಳಿಂದ ನಾನು ಈ ಶಾಲೆ ಬಂದಾಗ ಸಾಕಷ್ಟು ಊರಿನ ಗ್ರಾಮಸ್ಥರು, STMCರು ಎಲ್ಲರ ಸಹಕಾರ ಉತ್ತಮವಾಗಿದೆ. ಈ ಉತ್ತಮವಾಗಿದ್ದರಿಂದ ಈ ಇಷ್ಟೆಲ್ಲ ಅಭಿವೃದ್ಧಿಗಳಾಗಕ್ಕೆ ಸಾಮಾನ್ಯವಾಗಿ ಕಂಡು ಬಂದಿದೆ. ಶಾಲೆಯ ಗೋಡೆಯ ಕಾಂಪೌಂಡ್ಗಳನ್ನು ನೋಡಿದರೆ ಅದು ಅತ್ಯಂತ ದುಸ್ಥಿತಿಯಲ್ಲಿತ್ತು. ನಾವು ಬಂದ ಸಂದರ್ಭದಲ್ಲಿ ಅದನ್ನು ನಮ್ಮ ಪೋಸ್ಟ್ಮ್ಯಾನ್ ನ್ಯೂಸ್ನ ರಫಿ ಅವರು 30,000ಕ್ಕಿಂತ ಹೆಚ್ಚು ಅನುದಾನವನ್ನು ₹1 ಸಹ ನಾವು ಶಾಲೆಯಿಂದ ಕೊಟ್ಟಿಲ್ಲ. ಅದನ್ನು ಶಾಲೆಗೆ ಸುಂದರಬಣ್ಣ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಅವರು. ಏಕೆಂದರೆ ಈ ಸಂದರ್ಭದಲ್ಲಿ ನಮ್ಮ ಶಾಲೆ ಸುಂದರವಾಗಿರಬೇಕಾದ್ರೆ ಅವರ ಸಹಕಾರ ಮುಖ್ಯವಾಗಿದೆ. ಅದೇ ರೀತಿ ಕಳೆದ ವರ್ಷ ಶಾಲೆಯ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಶಾಲೆಗೆ ಏನು ಸಾಕಷ್ಟು ವ್ಯವಸ್ಥೆಗಳನ್ನ, ಸಾಮಗ್ರಿಗಳನ್ನು ಬಳಸಿಕೊಟ್ಟಿದ್ದಾರೆ, ಸಹಕಾರವನ್ನು ತುಂಬಾ ನೀಡಿದ್ದಾರೆ. ಏಕೆಂದರೆ ಈ ಗ್ರಾಮದಲ್ಲಿ ಸಹಕಾರ ಎಲ್ಲದಕ್ಕೂ ನೀಡಿದ್ದಾರೆ. ಅದೇ ರೀತಿಯಾಗಿ ನಾನು ಈ ಒಂದು ತರಗತಿಯ ಈ ಕಲಿಕೆಗಳಿಲ್ಲ ಅಂತಕ್ಕಂಥದ್ದು ಒಂದು ಪೂರ್ಣವಾದ ವರದಿಯನ್ನು ಕೇಳಿದೆ. ಈ ಕಲಿಕೆಗೆ ನಾನು ಕಳೆದ 2 ವರ್ಷಗಳಿಂದಲೂ ಸಹ ಊರ ಪೋಷಕರಲ್ಲಿ ಮತ್ತು STMC ಸಾಕಷ್ಟು ಜನಗಳ ಹತ್ರ ನಾನು ಕೇಳಿದ್ದೇನೆ. ಹಾಗಾಗಿ ಆ ಕಲಿಕೆಯನ್ನು ಈ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧನೆಯಲ್ಲಿ ಈ ಒಂದು STMC ಮತ್ತು ಊರಿನ ಗ್ರಾಮ ಪಂಚಾಯತಿ ಪ್ರತಿನಿಧಿಯವರು ಗಮನವನ್ನು ಇಟ್ಟು ನಮ್ಮ ಶಾಲೆಗೆ ಒಂದು TV ಇರ್ಬೋದು, ಈ ಕಲಿಕೆ ಕಂಪ್ಯೂಟರ್ ಇರ್ಬೋದು, ಒಂದು ಎಲ್ಲ ಯಾರಾದರೂ ಸಹ
ಒಂದು ಸಹಕಾರವನ್ನು ನೀಡಿದರೆ ಹೆಚ್ಚಿನ ನಾವು ಮಕ್ಕಳಿಗೆ ಕಲಿಕೆ ನೀಡೋದಕ್ಕೆ ಸಹಕಾರ ಆಗುತ್ತೆ. ಅದನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಒಂದು ಮನೆಯನ್ನು ತಿಳಿಸ್ತೀನಿ. ಹಾಗಾಗಿ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಶಾಲೆಗೆ ಸಂಬಂಧಪಟ್ಟಂತೆ ಸಮವಸ್ತ್ರಗಳಿಗೆ ಎಲ್ಲದಕ್ಕೂ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಯ ಯಾವ್ದು ಹೇಳಿದಿಲ್ಲ, CRPಗಳು ಹೇಳಿದ್ರು ಪ್ರೈವೇಟಿಗಿಂತ ಅದಕ್ಕಿಂತ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ನಾವು ಒಯ್ಯಬೇಕು ಅಂತ ಆಸೆಯಿಂದ ಈ ಶಾಲೆ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿದ್ರೆ ಅಲ್ಲೆಲ್ಲ ಶಿಸ್ತಿನ ಕೊಡ್ತಿದ್ದಾರೆ, ಹೌದಾ ಸರ್? ಹಾಗಾಗಿ ಇದಕ್ಕೆಲ್ಲ ಪೋಷಕರ ಸಹಕಾರ ತುಂಬಾ ಸಹಕಾರದಿಂದ ಇದೆ. ಹಾಗಾಗಿ ಇನ್ನೂ ನಾವು ಈ ಗ್ರಾಮದ ಪೋಷಕರಾಗಿರ್ಬೋದು, ರವೀಂದ್ರ ಸರ್ ಹೇಳಿದ್ರಿ ಈಗ ಅವರು ನಿಮ್ಮ ಮಗು ಈ ವರ್ಷ ಇರ್ಲಿ ಇದೆ, ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಒಂದು ಎಷ್ಟು ಮಕ್ಕಳ ಸಂಖ್ಯೆ ಕೇಳುವಾಗ ನಿಮ್ಮ ಒಂದು ಮಗುವಿನ ವಿಚಾರ ಹೇಳಿದಷ್ಟೇ ಬಿಟ್ರೆ ನಿಮ್ಮ ಕಲಿಕೆಗೆ ಏನು ಇಂಗ್ಲಿಷ್ಗೆ ಅದಕ್ಕೆ ಹೆಚ್ಚು ಒತ್ತು ನಾವೆಲ್ಲ ಸಹಕಾರವನ್ನು ನೀಡ್ತೇವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಲೆಗೆ ಮುಂದಕ್ಕೆ ಬರಬೇಕಾಗುತ್ತೆ. ನಮ್ಮ ಕೈಲಾದಷ್ಟು ಹೆಚ್ಚಿನ ಶಿಕ್ಷಣವನ್ನು ಕೊಟ್ಟು ಈ ಶಾಲೆಯ ನಾವಿರೋವರೆಗೂ ಅಭಿವೃದ್ಧಿ ಪಥದಲ್ಲಿ ಹೋಗಲಿಕ್ಕೆ ನಾವು ಸಹಕಾರ ನೀಡ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡುವ ಅವಶ್ಯಕತೆ ಎಲ್ಲರಿಗೂ ಸಾಕಷ್ಟು ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ SDMC ಅಧ್ಯಕ್ಷರಾದ ಶ್ರೀಯುತ ದಾನೇಶ್ ಅವರು ಇಂದಿನ ಗ್ರಾಮ ಸಭೆ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ನಮ್ಗೀಗ ಎಲ್ಲ ಪಾಠದ ಬಗ್ಗೆ ಇದಾಯಿತು. ಈಗ ಆಟ ಆಡೋದಕ್ಕೆ ಕೆಲವು ಒಂದಿಷ್ಟು ಕೊರತೆ ಇರುತ್ತೆ. ಇಲಾಖೆ ವಾಲಿಬಾಲ್ ಆಗಲಿ ಮತ್ತು ಹುಡುಗರಿಲ್ಲ ಕಬಡ್ಡಿ ಆಡೋಕ್ಕೆ ಮತ್ತು ನಾನು ಅಂತ ಒಂಚೂರು ವರದಿಯಲ್ಲಿ ಸೇರಿಸ್ತೀವಿ. ಎಲ್ಲ ವಸ್ತುಗಳು ವಾಲಿಬಾಲ್ ಇದೆ, ವಾಲಿಬಾಲ್ ಇದೆ, ಹೈ ಜಂಪ್, ಲಾಂಗ್ ಜಂಪ್ಗೆ ಪೋಲ್ಸ್ ವ್ಯವಸ್ಥೆ ಇದೆ. ವಾಲಿಬಾಲ್ 8 ಬಾಲ್ ಇದೆ, ಮಕ್ಕಳು ಆಡಿದ್ದಾರೆ, ಹೋದ ವರ್ಷ ಮ್ಯಾಚ್ ಮಾಡಿದ್ದಾರೆ. ಮತ್ತೆ ಇಂಟರ್ಲ್ಯಾಕ್ಸ್ ಅಂತ ಹೇಳಿದ್ರೆ ಅದು ಇಂಟರ್ಲ್ಯಾಕ್ ಪಂಚಾಯತ್ಗೆಲ್ಲ ಹಾಕಿದ್ರು. ಅದು ನಾವು ಸ್ವಲ್ಪ ಅಗಲ ಬೇಕು ಅಂತ ನಾನು ಕಿತ್ತಿ ಸ್ವಲ್ಪ ಅದು ನಾವು ಬೈಕ್ ಇಟ್ಟ ಜಾಗ ಮಾತ್ರ ಪಂಚಾಯತ್ ಬೇರೆ ಮಾಡಿದ್ದು ಅದು ವ್ಯವಸ್ಥಿತವಾಗಿ ಅದನ್ನ ಮಾಡ್ತೀವಿ. ಅಲ್ಲಿ ಕಾಲ ಮಿಕ್ಸ್ ಆಗೋದು, ಬೇರೆ ಬೇರೆ ತೊಂದರೆ ತಡೆಗೋಡಿಗೆ ಮತ್ತೆ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಅನಾಹುತ ಆಗೋದಕ್ಕೆ ಇರಬಾರ್ದು. ಮಳೆಗಾಲ ಕೂಡ ವಿಕಾಸವರ ಪಂಚಾಯತ್ನಿಂದ ಇಟ್ಟಿದ್ದಾರೆ, ಅದನ್ನ ಸರಿಪಡಿಸ್ತೀವಿ. ತಡೆಗೋಡಿಗೆ ಇಟ್ಟಿದ್ದಾರೆ ಅಂತ ಮಾತು. ದಾನೇಶ್ ಈಗ ಸರ್ವರಿಗೂ ವಂದನೆಯನ್ನ ಕೋರಲಿದ್ದಾರೆ ಶ್ರೀಮತಿ ಶಶಿರೇಖಾ ಅವರು. ಇವತ್ತು ಸುದೀರ್ಘವಾಗಿ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರೂ ಕೂಡ ಈಗ ವಂದನೆಗಳನ್ನು ಹೇಳುವಂಥ ಸಂದರ್ಭ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಊರಿನ ಹಿರಿಯರು ಆದಂತಹ ಶ್ರೀಯುತ ಬೀರಣ್ಣ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾರೆ. ನಮ್ಮ ಶಾಲೆಯ SDMC ಅಧ್ಯಕ್ಷ ಶ್ರೀ ದಾನೇಶ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ತಿಳಿಸ್ತಾರೆ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಶ್ರೀಯುತ ನಾಗೇಶ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಆಸಕ್ತರಾಗಿ ತಮ್ಮ ಸಲಹೆ ಸೂಚನೆಗಳನ್ನು ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅರ್ಸಾಡ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಪೂರ್ವಕವಾದ ಧನ್ಯವಾದಗಳು. ನಮ್ಮ ವೇದಿಕೆಯಲ್ಲಿ ಆಸಕ್ತರಾಗಿರುವಂತಹ ನಮ್ಮ ಸಂಪನ್ಮೂಲ ವ್ಯಕ್ತಿಯ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈ ಶಾಲೆಯ SDMC ಉಪಾಧ್ಯಕ್ಷರಾದ ಶ್ರೀಮತಿ ರಾಧಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಪೂಜಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ನಮ್ಮ ಶಾಲೆಯ ಇನ್ನೊಬ್ಬ ಶಿಕ್ಷಕರಾದ ಶ್ರೀಯುತ ಮಾಂತೇಶ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ
ಹಾಜರಾಗಿರುವಂತಹ ಎಲ್ಲ SDM ಸದಸ್ಯರಿಗೂ, ಪೋಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರ ಮೇಡಮ್ಗೂ ಕೂಡ ಮತ್ತು ನಿಮ್ಮೆಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ವಂದನೆಗಳನ್ನು ತಿಳಿಸಿ ನಾನು ಮಾತನಾಡ್ತೀನಿ.